ನಿಜವಾಗ್ಲೂ ಆ ಹಣನ ಹೂಡಿಕೆ ಮಾಡಿ ನಾನು ಆಸ್ಪತ್ರೆಗೆ ನಾನು ಯೂಸ್ ಮಾಡ್ಕೊಂಡೆ ಅಂತ ನಿಜವಾಗ್ಲೂ ಎಲ್ರಿಗೂ ನಮಗೆ ಕಣ್ಣ ನೀರು ಬಂತು. ಅದೊಂದೇ ಅಲ್ಲ, ಮಹಿಳೆಯರಿಗೆ ಉದ್ಯಮಿಗಳೇ ಆಗ್ತಿದ್ದಾರೆ, ಸ್ವಾವಲಂಬಿ ಆಗ್ತಿದ್ದಾರೆ, ಸ್ವಂತ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಅಂತ ನಮ್ಮ ಮಹಿಳೆಯರಿಗೆ ಬಹಳ ಒಳ್ಳೇದಾಗ್ತಾ ಇದೆ. ಇನ್ನೊಂದು ನಾನು ಏನಂತ ಹೇಳ್ಬೇಕು ಅಂದ್ರೆ, ಇನ್ನೂ ಬಹಳ ಹೋರಾಟಗಳು ನಾವು ಸಹ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ಮೀಸಲಾತಿ ಅಂತೂ ಪಾಸ್ ಮಾಡ್ಬಿಡ್ತು, ಆದ್ರೆ ಇದು ಯಾವಾಗ ಮಾಡ್ತಾರೋ ಜಾರಿಗೆ ನಮ್ಗೆ ಇನ್ನೂ ಗೊತ್ತಿಲ್ಲ. 2029 ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ಇಡೀ ದೇಶದಲ್ಲಿ ನಮ್ಮ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ, ಅಲ್ಕಾ ಲಾಂಬಾ ಅವ್ರ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ಅನೇಕ ರಾಜ್ಯಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಹಾಗಾಗಿ ನಾವು 33% ಆದಷ್ಟು ಬೇಗ ಬರಬೇಕು ಅಂತ ನಮ್ಮ ಹೋರಾಟ ನಾವು ಮಾಡ್ತಾ ಇದೀವಿ. ಸರ್, ನಾವು ದಯವಿಟ್ಟು ಮೇಲೆ ಬಂದು ಕೂತ್ಕೊಳ್ಳಿ, ದಯವಿಟ್ಟು ಇಲ್ಲಿ ನಿಂತ್ಕೋಬೇಡಿ. ನೋಡಿ, ಮೇಲೆ ಸೀಟ್ ಇದೆ, ದಯವಿಟ್ಟು ಬನ್ನಿ, ಇಲ್ಲಿ ನಿಂತ್ಕೋಬೇಡಿ, ಇಲ್ಲಿ ಮಧ್ಯ ನಿಂತ್ಕೋಬೇಡಿ. ಸರ್, ನಾನು ನಮ್ಮ ಮಹಿಳೆಯರ ಪರವಾಗಿ ನಾನು ನಿಮಗೆ ಕೆಲವೊಂದು ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಮಹಿಳೆಯರು ಬಹಳ ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ತಾವು ಸಹ ನೀವು ಬಂದಾದ್ಮೇಲೆ ಮಹಿಳೆಯರಾಗಿರ್ಲಿ, ಯುವಕರಾಗಿರ್ಲಿ, ತಾವು ಸಪೋರ್ಟ್ ಮಾಡ್ತಾ ಇದ್ದೀರಿ. ತಮಗೆ ಮತ್ತೊಮ್ಮೆ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ಅದೇ ರೀತಿ ತಾವು ಆಗ್ಲೇ ಹೇಳಿದಿರಿ, ಆದ್ರೆ ಮತ್ತೊಮ್ಮೆ ತಮಗೆ ಮಹಿಳೆಯರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ದೇ ಸರ್ಕಾರ ಇದೆ. ಹಾಗಾಗಿ ಬಹಳ ಜನ ಯಾರ್ಯಾರು ಬಹಳ ಶ್ರಮ ಪಟ್ಟಿದಾರೋ ಅವ್ರಿಗೆ ಈ ಬೋರ್ಡ್ ಚೇರ್ಮನ್ ಇರ್ಬೋದು, ಮೆಂಬರ್ಸ್ ಆಗಿರ್ಬೋದು, ಅದನ್ನ ದಯವಿಟ್ಟು ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಯಾಕಂದ್ರೆ ಎಲ್ಲಿ ಹೋದ್ರೂ ಸಹ ಮಹಿಳೆಯರು ಅದೇ ಕೇಳ್ತಿದ್ದಾರೆ. ಮತ್ತೆ ಇನ್ನೊಂದೇನು ಅಂದ್ರೆ, ಆದಷ್ಟು 6 ತಿಂಗಳಿಂದ ನಾವು ಮಹಿಳಾ ಕಾಂಗ್ರೆಸ್ ಸದಸ್ಯತ್ವವನ್ನು ನಾವು ಮಾಡಿದೀವಿ. ನಾವು 2ನೇ ಪ್ಲೇಸ್ ಅಲ್ಲಿ ಇದೀವಿ. ಆಲ್ಮೋಸ್ಟ್ 70,000 ಮೆಂಬರ್ಶಿಪ್ ನಾವು ಮಾಡಿದೀವಿ. ತೆಲಂಗಾಣ 1 ಲಕ್ಷ ಕ್ರಾಸ್ ಆಗಿದೆ. ಅದಕ್ಕೆ ದಯವಿಟ್ಟು ತಾವು ಸಹ ಒಂದು ಸಂದೇಶ ಕೊಡಬೇಕು ಮಹಿಳೆಯರಿಗೆ. ಬಹಳ ಜನ ನನಗೂ ಸಹ ಕರೆ ಮಾಡ್ತಿದ್ದಾರೆ, ನಾನು ಮಹಿಳಾ ಕಾಂಗ್ರೆಸ್ ಸೇರ್ಕೋಬೇಕು. ಯಾಕಂದ್ರೆ ಬಹಳ ಮಹಿಳೆಯರಿಗೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಒಳ್ಳೇದ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗ ಆದಷ್ಟು ಬೇಗ ನಮ್ಮ ಮಹಿಳಾ ಕಾಂಗ್ರೆಸ್ ಸಮಿತಿ ಸಹ ನಾವು 1-2 ವಾರದ ಒಳಗಡೆ ನಾವು ಅದನ್ನು ಸಹ ಮಾಡಿ ನಾವು ಘೋಷಣೆ ಸಹ ಮಾಡ್ತೀವಿ. ದಯವಿಟ್ಟು ಈಗ ಮತ್ತೊಮ್ಮೆ ಎಲ್ರಿಗೂ ನಾನು ಧನ್ಯವಾದ ಹೇಳಕ್ ಬಯಸ್ತೀನಿ. ಎಲ್ಲೋ ಒಂದ್ ಕಡೆ ಈಗ ನಮ್ಮ ರಾಜ್ಯದಲ್ಲಿ ಒಂದು ಸದ್ದಿಲ್ಲದ ಒಂದು ಕ್ರಾಂತಿ ನಡೀತಾ ಇದೆ ಮಹಿಳೆಯರಿಗೋಸ್ಕರ. ಇದು ಮತ್ತೊಮ್ಮೆ ಎಷ್ಟೇ ಟೀಕೆ ಮಾಡ್ಲಿ ವಿರೋಧ ಪಕ್ಷದವರು, ನಮ್ಮ ಹಿರಿಯರು, ಎಲ್ಲ ನಮ್ಮ ಸಚಿವರು, ವಿಶೇಷವಾಗಿ ನಮ್ಮ DK ಶಿವಕುಮಾರ್ ಹೇಳ್ತಿದ್ದಾರೆ ಈ ಗ್ಯಾರಂಟಿಗಳನ್ನ ನಾವು ನಿಲ್ಲಿಸೋದಿಲ್ಲ ಅಂತ. ಹಾಗಾಗಿ ಈಗ ಮತ್ತೊಮ್ಮೆ ನಾವು ಧನ್ಯವಾದ ಹೇಳಕ್ ಬಯಸ್ತೀವಿ. ಯಾಕಂದ್ರೆ ಮಹಿಳೆಯರು ನಾವು ಸ್ವಾಭಿಮಾನದಿಂದ ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ. ಈಗ ನಾವು ಸ್ವಂತ ನಮ್ಮ ಕಾಲ ಮೇಲೆ ನಿಂತ್ಕೋತಾ ಇದ್ದೀವಿ. ಇನ್ನೂ ನಮಗೆ ಸಮಾನತೆ ಸಿಕ್ಕಿದೆ, ಸಮತೆ ಈಗ ಇನ್ನೂ ಸಿಗಬೇಕು. ನಮ್ಮ ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಈಗ ವೇದಿಕೆ ಮೇಲಿರುವಂತ ನಮ್ಮ ಗಣ್ಯರು ದಯವಿಟ್ಟು 2 ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ. ನಮ್ಮ ಜನಪ್ರಿಯ ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳಾದಂತ ನಿಮ್ಮೆಲ್ಲರ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಅವರು 2 ಮಾತಾಡಬೇಕು ಅಂತ ಕೇಳ್ಕೊತೀನಿ. 1,22,00,000 ಜನ ಮಹಿಳೆಯರಿಗೆ 2,000 ರೂಪಾಯಿ ಸೇರ್ತಾ ಇದೆ. ನಮ್ಮ ಸಚಿವರು ಬಹಳ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ. ಧನ್ಯವಾದಗಳು ಮೇಡಮ್. ಮೊದಲನೇದಾಗಿ ನನ್ನೆಲ್ಲ ನಾಯಕಿಯರಿಗೆ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ಮಹಿಳಾ ಕಾಂಗ್ರೆಸ್ ವತಿಯಿಂದ ಬಹಳಷ್ಟು ಅರ್ಥಪೂರ್ಣವಾದಂತ ಈ ಒಂದು ದಿನಾಚರಣೆಯನ್ನ
ಸೌಮ್ಯ ರೆಡ್ಡಿ ಅವರ ಸಾರಥ್ಯದಲ್ಲಿ ಇವತ್ತು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರು, ಹಿರಿಯರು ಆದಂತ ಅಲಂ ವೀರಭದ್ರಪ್ಪ ಸರ್, ಹಿರಿಯರು ಆದಂತ ಮಾಜಿ ಮಂತ್ರಿಗಳು ಮತ್ತು ಗ್ಯಾರಂಟಿಯ ಅಧ್ಯಕ್ಷರು ಆದಂತ ಎಚ್.ಎಂ. ರೇವಣ್ಣ ಸರ್, ಕಾರ್ಯಾಧ್ಯಕ್ಷರಾದಂತ ನಮ್ಮ ಜಿ.ಸಿ. ಚಂದ್ರಶೇಖರ್ ಸರ್, ಅದೇ ರೀತಿ ಇನ್ನೋರ್ವ ಕಾರ್ಯಾಧ್ಯಕ್ಷರಾದಂತ ಸೊರಕೆ ಸರ್, ಬಹಳಷ್ಟು ಅವಳ ಚಟುವಟಿಕೆಯನ್ನ ನೋಡಿದ್ರೆ ನನ್ಗೆ ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತಾ ಇದೆ. ನಾನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ NGOಗಳನ್ನ, ಸಂಘಟನೆಗಳನ್ನ ನಡೆಸಿಕೊಂಡು ಬಹಳ ಆಕ್ಟಿವ್ ಆಗಿದ್ರು ಸೌಮ್ಯ ರೆಡ್ಡಿ. ಆ ಸಂದರ್ಭದಲ್ಲಿ ನನಗೆ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬ್ರು, ರಾಮಲಿಂಗ ರೆಡ್ಡಿ ಅವ್ರ ಮಗಳು ತುಂಬಾ ಆಕ್ಟಿವ್ ಇದ್ದಾಳೆ, ಮಹಿಳಾ ಕಾಂಗ್ರೆಸ್ಗೆ ನೀನ್ ಕರ್ಕೊಂಡು ಕೆಲಸ ಮಾಡಿಸು ಅಂತ ಹೇಳಿದ್ರು. ನಾನು ಸೌಮ್ಯಗೆ ಫೋನ್ ಮಾಡಿ ಬಾರಮ್ಮ ಭೇಟಿ ಆಗೋಣ ಅಂತ ಕರೆದು ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ಲು. ನನ್ನ ಜೊತೆನೆ ಶಾಸಕಿಯಾಗಿ ಕೆಲಸ ಮಾಡಿದ್. ತಮ್ಗೆಲ್ಲರಿಗೂ ಗೊತ್ತು, ಇವತ್ತು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತ ಸೌಮ್ಯ ರೆಡ್ಡಿ ಅವರೇ, ಮಂಜುಳಾ ನಾಯ್ಡು ಅವರೇ, ಜಲಜಾ ನಾಯಕ್ ಅವರೇ, ನನ್ನ ಆತ್ಮೀಯ ಸಹೋದರಿ ಪುಷ್ಪಾ ಅಮರ್ನಾಥ್ ಅವರೇ, ಅದೇ ರೀತಿ ಬಂದಂತ ಮಾಧ್ಯಮದ ಎಲ್ಲ ನನ್ನ ಸಹೋದರರು. ನಾನು ಏನ್ ಮಾತಾಡ್ಬೇಕನ್ನೋದನ್ನ ನೀವೆಲ್ಲರೂ ಸೇರ್ಕೊಂಡು ಮರೆಸ್ಬಿಟ್ರಿ. ಒಬ್ಬೊಬ್ಬರ ಭಾಷಣ ಅಲ್ಲಿ ನಾನು ಕೆಳಗಡೆ ಕೂತ್ಕೊಂಡು ಕೇಳ್ತಾ ಇದ್ದೆ. ಸೌಮ್ಯ, ಯು ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಅಂಡ್ ನಾಲೆಜಬಲ್ ಟೀಮ್ ವಿತ್ ಯು. ತುಂಬಾ ಒಳ್ಳೆ ನಾಲೆಜ್ ಇದ್ದಂತವ್ರನ್ನ ಮಹಿಳಾ ಕಾಂಗ್ರೆಸ್ಗೆ ನೀನ್ ತಗೊಂಡಿದೀಯ. ಅದು ನಿನ್ನ ದೊಡ್ಡತನ ಅಮ್ಮ. ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಬಹಳಷ್ಟು ನಾಯಕಿಯರು ನನ್ನ ಜೊತೆ ಕೆಲಸ ಮಾಡಿದಂತವ್ರು ಇದ್ದೀರಾ ಮತ್ತು ಬಹಳಷ್ಟು ಹೊಸ ಚಿಗುರು ಕೂಡ ಈ ಒಂದು ಮಹಿಳಾ ಕಾಂಗ್ರೆಸ್ನಲ್ಲಿ ಸೌಮ್ಯ ರೆಡ್ಡಿ ಅವರು ಹುಟ್ಟು ಹಾಕಿದ್ದಾರೆ. ನಾನು ಮಹಿಳೆಯರ ಬಗ್ಗೆ ಮಾತನಾಡೋದು ಅಂತಂದ್ರೆ ನನಗೆ ಎಲ್ಲಿಲ್ಲದ ಒಂದು ಉತ್ಸಾಹ. ಗಂಟೆಗಂಟ್ಲೆನೆ ನಮ್ಮ ಬಗ್ಗೆ ನಾವು ಮಾತಾಡೋದು ಅಂತಂದ್ರೆ ಮಾತನಾಡಬಹುದು. ಆದ್ರೆ ರಾಜಕಾರಣದಲ್ಲಿ ಮಹಿಳೆ, ಅದ್ರ ಬಗ್ಗೆ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ನಾವು ಸೈ ಎನ್ನಿಸ್ಕೊಂಡಿದೀವಿ. ಮನೆಯನ್ನ ಹಿಡ್ಕೊಂಡು ಚಂದ್ರಯಾನ ಮಾಡುವವರೆಗೂ ನಾವು ಮಹಿಳೆಯರು ಇವತ್ತು ಯಾವುದ್ರಲ್ಲೂ ಕೂಡ ಹಿಂದೆ ಇಲ್ಲ ಅನ್ನುವಂತ ಒಂದು ತಾಕತ್ ಅನ್ಬಹುದು, ಅಥವಾ ನಮ್ಮ ಅಭಿಮಾನವನ್ನ ನಾವು ಮೆರೆದಿದ್ದೀವಿ. ಆದ್ರೆ ಇವತ್ತು ರಾಜಕಾರಣದಲ್ಲಿ ಯಾವತ್ತಿದ್ರು ನಮ್ಮ ಅಧ್ಯಕ್ಷರು ಒಂದ್ ಮಾತು ಹೇಳ್ತಾರೆ, ಮಹಿಳೆಯನ್ನ ಬಿಟ್ಟು ರಾಜಕಾರಣವನ್ನ ಊಹಿಸ್ಲಿಕ್ಕೆ, ಸಮಾಜದಲ್ಲಿ ಮಹಿಳೆಯನ್ನ ಬಿಟ್ಟು ಸಮಾಜದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮುಂಬರುವಂತ ದಿನದಲ್ಲಿ ಏನು ಸೌಮ್ಯ ಹೇಳಿದ್ಲು, ಏನಾದ್ರೂ 33% ಮಹಿಳಾ ಆರಕ್ಷಣೆ ಏನಾದ್ರೂ ಬಂದ್ಬಿಟ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 70ರಿಂದ 75 ಮಹಿಳಾ ಶಾಸಕಿಯರನ್ನ ನಾವು ಇವತ್ತು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ 70-75 ಶಾಸಕಿಯರು ಎಲ್ಲಿಂದ ಬರ್ತಾರೆ ಅಂತಂದ್ರೆ ಅದೆಲ್ಲ ಇಲ್ಲಿ ಕುಳಿತಂತ ನಾಯಕರಿಂದ ಬರಬೇಕು ಅನ್ನೋದೇ ನನ್ನ ಆಸೆ. ಒಂದು ದಿನ ನಾನು ಕೂಡ ಅಲ್ಲೇ ಕೂತ್ಕೊಂಡಿದ್ದೆ, ಎಲ್ಲೇ ಚೇರ್ ಮೇಲಲ್ಲ, ಅಲ್ಲಿ ಕೂತ್ಕೊಂಡಿದ್ದೀರಲ್ಲ, ಅಲ್ಲಿ ಕೂತ್ಕೊಂಡಿದ್ದೆ ನಾನು 26 ವರ್ಷದ ಹಿಂದೆ 1998ನೇ ಇಸ್ವಿಯಲ್ಲಿ ರಾಜಕಾರಣದಲ್ಲಿ ಪ್ರವೇಶ ಮಾಡಿದೆ. ಒಬ್ಬ ಕಾರ್ಯಕರ್ತೆಯಾಗಿ, ಸಾಮಾನ್ಯ ಕಾರ್ಯಕರ್ತೆಯಾಗಿ ಮಾರ್ಗ್ರೆಟ್ ಅಳ್ವಾ ಅವರ ಚುನಾವಣಾ ಪ್ರಚಾರಕ್ಕೆ ಮನೆ ಮನೆಗೆ ಹೋಗಿ ಪ್ಯಾಂಪ್ಲೆಟ್ ಹಂಚಿ ಅವರ ಒಂದು ಬೂತ್ ಏಜೆಂಟ್ ಆಗಿ, ಕೌಂಟಿಂಗ್ ಏಜೆಂಟ್ ಆಗಿ ನನ್ನ ರಾಜಕಾರಣವನ್ನ ಶುರು ಮಾಡಿ ಇವತ್ತು ನನಗೆ ಹೆಮ್ಮೆ ಅನಿಸುತ್ತೆ. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಅವಕಾಶವನ್ನ ಕೊಟ್ಟರು. ಇವತ್ತು ತಮ್ಮೆಲ್ಲರ ಸೇವೆಯನ್ನ ಮಾಡುವಂತ ಒಂದು ಕೆಲಸವನ್ನ ನಾನು ರಾಜ್ಯದಲ್ಲಿ ಮಾಡ್ತಾ ಇದ್ದೀನಿ. ನಾನೆಲ್ಲ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ರಾಜಕಾರಣ ನಮಗೆ ಯಾರೋ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾರೆ ಅಂತಂದ್ರೆ ಅದು ನಮ್ಮ ಭ್ರಮೆ. ನಮಗೆ ಮಾರ್ಗದರ್ಶನ ಅವ್ರು ಮಾಡ್ತಾರೆ. ಆ ಮಾರ್ಗದರ್ಶನವನ್ನ ಇಟ್ಕೊಂಡು ನಾವು ಫೀಲ್ಡ್ ನಲ್ಲಿ, ನಮ್ಮ ಏರಿಯಾದಲ್ಲಿ, ನಮ್ಮ ಗಲ್ಲಿಯಲ್ಲಿ, ಊರಲ್ಲಿ ನಾವು ಕೆಲಸವನ್ನ ಮಾಡಿ ಅಲ್ಲಿ ಯಾರು ಇಲೆಕ್ಷನ್ ನಿಂತ್ಕೊಳ್ತಾರಲ್ಲ ಅವ್ರು ಹೇಳ್ಬೇಕು,
ಇವ್ರ ಇಲ್ದೆ ನಮ್ಗೆ ಇಲೆಕ್ಷನ್ ನಲ್ಲಿ ಕಷ್ಟ ಆಗತ್ತೆ, ಇವ್ರಿದ್ರೆ 200 ಓಟ್ ನಮ್ ಜೊತೆಯಲ್ಲಿ ಬರುತ್ತೆ ಅಂತ ಹೇಳಬೇಕು ಅಂದಾಗ ಮಹಿಳಾ ನಾಯಕತ್ವ ಬೆಳಿಲಿಕ್ಕೆ ಸಾಧ್ಯ. ನೀವು ಬನ್ನಿ, ಸೌಮ್ಯ ರೆಡ್ಡಿ ಜೊತೆಯಲ್ಲೇ ಇರಿ, ಆದ್ರೆ ನಿಮ್ಮ ಗಲ್ಲಿಯಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ನಗರದಲ್ಲಿ ನೀವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಅಂದಾಗ ನಾವು ನಾಯಕತ್ವದ ಗುಣವನ್ನ ನಾವು ಬೆಳೆಸ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ. ನಾನೇನು ದೊಡ್ಡ ಪ್ರೂವ್ ಮಾಡ್ಬಿಟ್ಟಿದ್ದೀನಿ, ದೊಡ್ಡ ನಾಯಕಿ ಆಗಿದ್ದೀನಿ ಅಂತ ಅಲ್ಲ. ನಾನು ಕೂಡ ನಿಮ್ಮಲ್ಲೇನೆ, ನಿಮ್ಮಿಂದನೇ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಅದಕ್ಕೆ ಒಂದೆರಡು ಮಾತನ್ನ ಹೇಳ್ತೀನಿ. ಸರ್ಕಾರದ ಕಾರ್ಯಕ್ರಮಗಳು, ಗೃಹಲಕ್ಷ್ಮಿ ಇರ್ಬೋದು, ಎಲ್ಲರೂ ಹೇಳಿದಿರ, ನಾಟಕದ ಮುಖಾಂತರ ಕೂಡ ಹೇಳಿದಿರ. ಆದ್ರೆ ಅದು ಎಷ್ಟು ಸಾಮಾನ್ಯ ಜನರಿಗೆ ಎಷ್ಟು ಅದು ಅನುಕೂಲ ಆಗಿದೆ ಅಂತಂದ್ರೆ, ಇವತ್ತು ನಮ್ಮ 3 ಜನ ಬೆನಿಫಿಷರಿಗಳು ಬಂದಿದ್ದಾರೆ. ಎಲ್ಲಿದ್ದೀರಮ್ಮ? ಎಲ್ಲಿ ಹಿಂದೆ ಇದ್ದೀರಾ? ಆಗ್ಲಿ, ಅವ್ರಂತೂ ಇರ್ಲಿ. ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಇದ್ರಲ್ಲಿ ಯಾರಾದ್ರೂ ಗೃಹಲಕ್ಷ್ಮಿಯನ್ನ ತಗೊಳ್ತಾ ಇದ್ರೆ ಸ್ವಲ್ಪ ಕೈ ಎತ್ತಿ ನೋಡೋಣ. ಎಷ್ಟು ಜನ ಗೃಹಲಕ್ಷ್ಮಿಯನ್ನ ತಗೊಳ್ತೀರಾ? ಸಂತೋಷ ಆಗುತ್ತೆ. ಅದು ನಮ್ಮ ಹಣ, ನಮ್ಮ ಹಕ್ಕು. ಅದು ಮಹಿಳೆಯ ಸ್ವಾಭಿಮಾನವನ್ನ, ಮಹಿಳೆಯ ಒಂದು ಸಬಲೀಕರಣ ಮಾಡ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ, ನಮ್ಮ ಸೈದ್ಧಾಂತಿಕತೆ ಏನು ಅಂತಂದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷದ ನೆಲೆಗಟ್ಟು ಏನು ಅಂತಂದ್ರೆ, ಮಹಿಳೆಯನ್ನ ಮುಖ್ಯ ವಾಹಿನಿಗೆ ತರೋದೇ ನಮ್ಮ ಇದು. ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಈ ದೇಶಕ್ಕೆ ನಿಜವಾದ ಅರ್ಥದಲ್ಲಿ ಸ್ವತಂತ್ರ ಯಾವತ್ತು ಬಂದಿದೆ ಅಂತಂದ್ರೆ ಅದು ಮಧ್ಯರಾತ್ರಿ ಒಬ್ಬ ಮಹಿಳೆ ಸ್ವಚ್ಛಂದವಾಗಿ ನಡೆದಾಡ್ತಾ ಇದ್ರೆ ಈ ದೇಶದಲ್ಲಿ ಆ ದೇಶಕ್ಕೆ ಸ್ವತಂತ್ರ ಬಂದಿದೆ. ಆ ವಿಚಾರಧಾರೆಯನ್ನ ಇಟ್ಕೊಂಡಂತ ಪಕ್ಷದವ್ರು ನಾವು. ಇವತ್ತು ಬಹಳ ಸಂತೋಷ ಅನ್ಸುತ್ತೆ. 1,23,00,000 ಮಹಿಳೆಯರಿಗೆ, ಮನೆ ಯಜಮಾನಿಗಳಿಗೆ ಇಲ್ಲಿಯವರೆಗೆ 34,000 ರೂಪಾಯಿಗಳನ್ನ ಹಾಕಿದ್ದೀನಿ ಒಬ್ಬೊಬ್ಬರಿಗೆ. 1,22,00,000 ಮಹಿಳೆಯರಿಗೆ. ನೋಡಿ ಎಂತ ಪುಣ್ಯದ ಕೆಲಸ, ಎಂತ ಪುಣ್ಯದ ಕೆಲಸ. ಬೇರೆ ಪಕ್ಷದವರು, ಬಿಜೆಪಿ ಅವರು, ಅದಾನಿಯವ್ರನ್ನ, ಅಂಬಾನಿಯವ್ರ ಸಾಲ ಮನ್ನಾ ಮಾಡೋದು ಬಿಟ್ರೆ, ಅವ್ರನ್ನ ಬೆಳೆಸೋದು ಬಿಟ್ರೆ, ಅವ್ರಿಗೆ ಈ ರೀತಿ ಕಲ್ಪನೆಗಳು, ಕಾರ್ಯಕ್ರಮಗಳು ಅವರ ಮನಸ್ಸಿಗೆ ಹೊಳೆಯೋದಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ, ಅದಕ್ಕೆ ಹೇಳೋದು ಮಹಿಳೆಯರ ಪರವಾಗಿರುವಂತ ಪಕ್ಷ. ನಮ್ಮ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಅವಾಗ ಮಹಿಳೆಯರ ಬಗ್ಗೆ ವಿಚಾರ ಮಾಡುತ್ತೆ, ರೈತರ ಬಗ್ಗೆ ವಿಚಾರ ಮಾಡುತ್ತೆ, ಮಕ್ಕಳ ಬಗ್ಗೆ ವಿಚಾರ ಮಾಡುತ್ತೆ, ಯುವಕರ ಬಗ್ಗೆ ವಿಚಾರ ಮಾಡುತ್ತೆ, ಕಲ್ತಂತವ್ರ ಬಗ್ಗೆನೂ ಮಾಡುತ್ತೆ, ಕಲಿದ್ಲೆ ಇದ್ದಂತವ್ರ ಬಗ್ಗೆನೂ ಮಾಡುತ್ತೆ. ಅದಕ್ಕೆ ಅಲ್ವಾ ಅಕ್ಷರ ಕೊಟ್ಟಿದ್ದು ಕಾಂಗ್ರೆಸ್, ಅನ್ನ ಕೊಟ್ಟಿದ್ದು ಕಾಂಗ್ರೆಸ್, ಆಶ್ರಯ ಕೊಟ್ಟಿದ್ದು ಕಾಂಗ್ರೆಸ್, ಆರೋಗ್ಯ ಕೊಟ್ಟಿದ್ದು ಕಾಂಗ್ರೆಸ್. ಇಂಥ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕಿ ಆಗಿದ್ದೀವಿ ನಾವು ನೀವೆಲ್ಲೋ ಎಲ್ಲ ಅಂತಂದ್ರೆ ನಾವು ಬಹಳ ಹೆಮ್ಮೆಯಿಂದ ಇರಬೇಕು. ಎಸ್, ಐ ಅಗ್ರಿ. ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಸಂಕಷ್ಟದ ದಿನಗಳು ಬಂದಿದಾವೆ. ಆ ಸೂರ್ಯನಿಗೆ ಗ್ರಹಣ ಹಿಡಿಯುತ್ತೆ. 135 ವರ್ಷ ಹಳೆಯ ಪಕ್ಷ ನಮ್ ಆಯ್ತು, ಪರವಾಗಿಲ್ಲ. ಆದ್ರೆ ಮತ್ತೆ ಪುಡ್ದೇಳುವಂತ ಕಾಲ ಬಂದೇ ಬರುತ್ತೆ. ತಾವೆಲ್ಲ ಧೈರ್ಯದಿಂದಿರಬೇಕು. ತಾವೇ ನಮ್ಮ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಯಾಕಂತಂದ್ರೆ ನಮಗೆ ಹೆಮ್ಮೆ ಇರ್ಬೇಕು. ಮೊದಲು ನಾವು ನಮ್ಮನ್ನ ಕನ್ವಿನ್ಸ್ ಮಾಡ್ಬೇಕು. ಬೇರೆಯವ್ರನ್ನ ಕನ್ವಿನ್ಸ್ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮನ್ನ ಕನ್ವಿನ್ಸ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾಕಿದೀವಿ, ಕಾಂಗ್ರೆಸ್ ಪಕ್ಷದಿಂದ ಸಮಾಜಕ್ಕೆ ನಮಗೆ ಏನ್ ಅನುಕೂಲ ಆಗಿದೆ ಅನ್ನೋದನ್ನ ನಾವು ನಮಗ್ ಕನ್ವಿನ್ಸ್ ಮಾಡಿದ್ರೆ ನಾವು ಬೇರೆ 10 ಜನರನ್ನ ಕನ್ವಿನ್ಸ್ ಮಾಡ್ತೀವಿ. ನಾನು ಇಷ್ಟೇ ನನ್ನ ಅಕ್ಕ ತಂಗಿಯರಿಗೆ ಹೇಳ್ತೀನಿ, ಧೈರ್ಯಂ ಸರ್ವತ್ರ ಸಾಧನಂ. ಇಲ್ಲಿ ತೋರ್ಸಿದ್ರು ನಾಟಕ, ಇಷ್ಟು ಚೆನ್ನಾಗಿ ಮಾಡಿದ್ರು ಅವ್ರು. ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡ್ರು, ಆದ್ರೆ ಆ ನಾಟಕದಲ್ಲಿ ಅರ್ಥ ಇದೆ. ಕುಡುಕ ಗಂಡ, ಮಗಳಿದ್ದಾಳೆ, ತಲೆ ಬಾಚ್ತಾ ಕೂತ್ಕೊಂಡಿದ್ದಾಳೆ. ಮಗಳನ್ನ ದೊಡ್ಡವಳನ್ನ ಮಾಡಿ ಸ್ವಾಭಿಮಾನಿಯಾಗಿ ಅವಳ ಕಾಲ ಮೇಲೆ ನಿಲ್ಲಿಸ್ಬೇಕನ್ನುವಂತ ತಾಯಿಯ ಕನಸು. ಈ ಕಡೆ ನೋಡಿದ್ರೆ ಬೆಳಕಿದೆ, ಈ ಕಡೆ ನೋಡಿದ್ರೆ ಕುಡುಕ ಗಂಡ ಕತ್ಲಿದೆ. ಆ ಎರಡರ ಮಧ್ಯದಲ್ಲಿ ಆ ಮಹಿಳೆಯ ಪಾತ್ರ ಏನನ್ನೋದು ಬಹಳ ಮುಖ್ಯ. ಆ ಮಹಿಳೆ ಯಾವ ರೀತಿ ಸಮಾಜದಲ್ಲಿ ಸ್ವಂತ ಶಕ್ತಿಯ ಮೇಲೆ ಎದ್ ನಿಂತು ಮಗಳನ್ನ ಬೆಳೆಸ್ತಾಳೆ ಅನ್ನೋದು ಬಹಳ ಮುಖ್ಯ. ಎಲ್ಲಾ ಒಂದು ಪ್ರಸಂಗದಲ್ಲಿ ನಾವು ಕೂಡ ನಮ್ಮ ಜೀವನದಲ್ಲಿ ಏಳು ಬೀಳುಗಳನ್ನ ಕಂಡಿದ್ದೀವಿ. ಇವತ್ತು ನಿಮ್ಮ ಎದುರುಗಡೆ ನಾನು ಭಾಷಣ ಮಾಡ್ತಾ ಇದ್ದೀನಿ ಅಂತಂದ್ರೆ ದಿನದ 24 ಗಂಟೆ, ವರ್ಷದ 365 ದಿನ ನಾನು ಸಂತೋಷದಿಂದ ಇರ್ತೀನಿ ಅಂತ ತಿಳ್ಕೊಂಡ್ರ ಭ್ರಮೆ. ಕ್ಷಣ ಕ್ಷಣಕ್ಕೂ ನಮಗೆ ಅಡಚಣೆಗಳಿರ್ತಾವೆ.
ದಿನಕ್ಕೂ ನಾವು ಮೆಟ್ಟಿ ನಿಲ್ಬೇಕಾಗಿರುತ್ತೆ. ಯಾರು ಕೂಡ ಸುಖದ ಸುಪ್ಪತ್ತಿಗೆ ಮೇಲೆ ಮಹಿಳೆ ನಡಿಲಿಕ್ಕೆ ಸಾಧ್ಯ ಇಲ್ಲ. ಮುಳ್ಳಿನ ಹಾಸಿಗೆಯನ್ನ, ಗುಲಾಬಿ ಹೂವನ್ನ ಅದ್ರಲ್ಲಿ ಹುಡುಕುವಂತ ಕೆಲಸ ನೀವೆಲ್ಲ ಮಾಡ್ಬೇಕಾಗತ್ತೆ. ಒಬ್ಬ ಗೃಹಿಣಿನೇ ಆಗಿರ್ಲಿ, ಒಬ್ಬ ಆಫೀಸರ್ ಆಗಿರ್ಲಿ, ಒಬ್ಬ ಕೂಲಿ ಕೆಲಸ ಮಾಡುವಂತ ಮಹಿಳೆನೇ ಆಗಿರ್ಲಿ, ಅಥವಾ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಇರ್ಲಿ, ಅಥವಾ ಸಾಧನೆ ಮಾಡಿದಂತ ಎಲ್ಲ ನನ್ನ ಅಕ್ಕ ತಂಗಿಯರ ಫೋಟೋ ಹಾಕಿದ್ದಾರೆ. ಪ್ರತಿಯೊಬ್ಬರಿಗೂ ಅಗ್ನಿ ಪರೀಕ್ಷೆ ಇರುತ್ತೆ, ಪ್ರತಿಯೊಬ್ಬರಿಗೂ ಪರೀಕ್ಷೆ ಇರುತ್ತೆ. ಆದ್ರೆ ತಾಳ್ಮೆಯಿಂದ ನಾವು ಚಾಣಾಕ್ಷ ಬುದ್ಧಿಯಿಂದ ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು. ನಿಮ್ಮೆಲ್ಲರ ಭವಿಷ್ಯ ಉತ್ತಮವಾಗ್ಲಿ, ಉಜ್ವಲವಾಗ್ಲಿ, ತಾವೆಲ್ಲರೂ ರಾಜಕಾರಣದಲ್ಲಿ ಬೆಳಿಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ಸೌಮ್ಯ ರೆಡ್ಡಿ ಅವರು ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕರೆದ್ರು. ನನಗೆ 2 ಗಂಟೆ ಮೇಲೆ ಆದ್ರೆ ಸ್ವಲ್ಪ ಬೆನ್ನು ಜಾಸ್ತಿ ಆಗತ್ತೆ. ಆದ್ರೂ ಕೂಡ ನಿಮ್ನೆಲ್ಲರನ್ನು ನೋಡಿ ಆ ಬೆನ್ನುವೇ ನನಗೆ ಮಾಯ ಆಯ್ತು. ನನಗೆ ನನ್ನ ಕರಿಯರ್ನಲ್ಲಿ ಪ್ರತಿಯೊಬ್ರು ನನಗೆ ಸಹಕಾರ ಕೊಟ್ಟರು, ಮಾರ್ಗದರ್ಶನ ಮಾಡಿದ್ರು. ಒಂದ್ ಮಾತು ರೇವಣ್ಣ ಸರ್ ಅಂದಿದ್ದು ನನ್ನ ಹೃದಯಕ್ಕೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಅವರೊಂದು ಮಾತು ಹೇಳಿದ್ರು. ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ, ಮೇನ್ ಕಾಂಗ್ರೆಸ್ ಇದ್ದಾಗ ಅವರು ನಮ್ಮ ಜಿಲ್ಲೆಯ ಜನರಲ್ ಸೆಕ್ರೆಟರಿ ಆಗಿದ್ರು. ಅವಾಗ್ಲೂ ಬೆಳೆಸಿದ್ರಮ್ಮ, ಬಾಮ್ಮ ನಾನು ಹತ್ತಿಸ್ತೀನಿ ಮೆಟ್ಲು ಅಂತಂದ್ರು. ಈ ಭಾವನೆ ಪ್ರತಿಯೊಬ್ಬ ಪುರುಷರಿಗೆ ಬಂದ್ರೆ ನಮ್ಮ ಮಹಿಳಾ ಕಾಂಗ್ರೆಸ್ ನ ತಡೆಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ತಮ್ಮೆಲ್ರಿಗೂ ಶುಭಾಶಯನ ಕೋರಿ, ನಾನು ಶಾಸಕಿ ಸೌಮ್ಯ ರೆಡ್ಡಿನೇ ಅಂತ ಹೇಳ್ತೀನಿ. 16 ಹೋಟೆಲ್ ಸೋತಿದ್ದಾಳೆ, ಆದ್ರೆ ಯಾವುದೇ ಕಾರಣಕ್ಕೂ ಅದನ್ನ ನಾನಂತರೂ ಸೋಲಂತ ಒಪ್ಪೋದಿಲ್ಲ. ನನ್ನ ಆತ್ಮೀಯ ಸಹೋದರಿಯ ಒಂದು ಸಂಘಟನೆಯಲ್ಲಿ ತಾವೆಲ್ಲರೂ ಉತ್ತಮವಾದಂತ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಅಂಡ್ ಒನ್ ಮೋರ್ ಟೈಮ್ ಕಂಗ್ರ್ಯಾಚುಲೇಷನ್ ಅಮ್ಮ. ಸಾರಿ, ನಾನು ಮರ್ತೆ. ಈಗ ನಮ್ಮೊಟ್ಟಿಗೆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿದ್ದಾರೆ. ಸೊ ಅವರು ಒಂದೆರಡು ಮಾತುಗಳನ್ನ, ಅವರ ಎಕ್ಸ್ಪೀರಿಯನ್ಸ್ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ, ನನ್ನ ಹೆಸರು ಚಂದ್ರಮ್ಮ. ನನ್ನ ವೃತ್ತಿ ವ್ಯಾಪಾರ, ಹೂವಿನ ವ್ಯಾಪಾರ ಮಾಡ್ತೀನಿ. ನನ್ನ ವೃತ್ತಿಯಲ್ಲಿ ನಾನು ಅನುಭವ ಪಟ್ಟಿರೋದನ್ನ ನನ್ನ DKಶಿ ಅವರು 5 ಜಾರಿಗೆ ತಂತ ಒಂದೊಂದು ಯೋಜನೆಗಳಲ್ಲಿನೂ ನನಗೆ ಅನುಕೂಲ ಆಗಿದೆ. ಒಂದು ಯೋಜನೆ, ಈ ಯೋಜನೆಯಿಂದ ಎಲ್ಲ ಹೆಣ್ಮಕ್ಳಿಗೂ, ನನ್ನ ಅಕ್ಕ ತಂಗಿರಿಗಾಗಲಿ, ನನ್ನ ತಾಯಂದಿರಿಗಾಗಲಿ ಅನುಕೂಲ ಆಗಿದೆ ಅಂತ ನಾನು ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ನನ್ನ ಅನುಭವ ಏನೆಂದರೆ, ನನ್ನ ಗಂಡನಿಗೆ ಮತ್ತೆ ನನ್ನ ಮಗನಿಗೂ ಇಬ್ಬರೂ ಪೇಷಂಟ್ಗಳೇ. 2,000 ರೂಪಾಯಿಯಿಂದ ನನಗೆ ತುಂಬಾ ಅನುಕೂಲ ಆಗಿದೆ. ನಾನು 2,000 ರೂಪಾಯಿ ಹೂವು ತಂದು ಹೂವು ಮಾರಿ ನಾವು ಇಬ್ಬರಿಗೂ ಪೇಷಂಟ್ಗಳಿಗೆ ಮಾತ್ರೆಗಳು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಇದನ್ನು ಮಾಡಿ ನಾನು ಜೀವನ ನಡೆಸ್ಕೊಡ್ತಾ ಇದ್ದೀನಿ. ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಮತ್ತೆ ಭಾಗ್ಯ ಯೋಜನೆ, ಮತ್ತೆ ಅದರಲ್ಲೂ ನನಗೆ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ. ವಿದ್ಯುತ್ತಲ್ಲೂ ನನಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಮತ್ತೆ ಹೇಳ್ಬೇಕಾದ್ರೆ, ಯಾತ್ರೆಗಳಿಗೆ ಹೋಗ್ಬೇಕಾದ್ರೂ ನಾನು ಹೋಗಿ ಬಂದಿದ್ದೇನೆ. ಮತ್ತೆ ಎಲ್ಲ ಹೋದ್ರೂ ನನಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳಿ 2 ಮಾತನ್ನು ಮುಗಿಸ್ತೇನೆ. ನನ್ನ DK ಶಿವಕುಮಾರ್ ಸರ್ಗೆ ನನ್ನ ಅಭಿನಂದನೆಗಳು. ಸೌಮ್ಯ ರೆಡ್ಡಿ ಅವರಿಗೆ ನಮಸ್ಕಾರ ಸರ್. ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ಈ ಫಲಾನುಭವಿಗಳು ಬಂದಿದ್ದಾರೆ. ಈ ವಿಚಾರ ನಾನು ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಸರ್. ನಮಸ್ತೆ, ನನ್ನ ಹೆಸರು ಶಶಿಕಲಾ ಅಂದ್ಬಿಟ್ಟು ಯಲಹಂಕ ದಾಸಂಪುರ ಹೋಬಳಿ ಕಾಚವಳ್ಳಿಯಿಂದ ಬಂದಿರೋದು. ನಾನು 2,000 ರೂಪಾಯಿಯಿಂದ ತುಂಬಾ ಉಪಯೋಗ ಪಡ್ಕೊತಾ ಇದ್ದೀನಿ. ಮತ್ತೆ ಈ ಬಸ್ ಯೋಜನೆಯಿಂದ ತುಂಬಾ ದೇವಸ್ಥಾನಗಳನ್ನ, ಎಷ್ಟೋ ದೇವಸ್ಥಾನಗಳನ್ನ ನಾವು ನೋಡಿರ್ಲಿಲ್ಲ. ತುಂಬಾ ದೇವಸ್ಥಾನಗಳನ್ನ, ಧರ್ಮಸ್ಥಳ ಆಗ್ಲಿ, ಮತ್ತೆ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ ಆಗ್ಲಿ, ಎಲ್ಲ ತುಂಬಾ ದೇವಸ್ಥಾನಗಳನ್ನ ಹೋಗಿ ಬಂದಿದ್ದೀವಿ. ಆಮೇಲೆ ನಮ್ಗೆ ಈ ಕರೆಂಟಿಂದ ತುಂಬಾ ಉಪಯೋಗ ಆಗ್ತೈತೆ. ತುಂಬಾ ಅಂದ್ರೆ ತುಂಬಾ, ಎಷ್ಟು ಮಕ್ಕಳಿಗೆ ಓದುವಾಗ 10 ಗಂಟೆ ಕರೆಂಟ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ವಿ. ಆದ್ರೆ ಇವಾಗ ಕರೆಂಟಿಂದ ಎಷ್ಟು ಉಪಯೋಗ ಆಗ್ತಾ ಇದೆ ಅಂದ್ರೆ ಅದರಿಂದ ಹೇಳಕ್ ಆಗ್ತಾ ಇಲ್ಲ. ಮಕ್ಕಳ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಮತ್ತೆ ಈ ಮಕ್ಕಳಿಗೆ ದುಡ್ಡಿನ ಇದನ್ನ ಕೊಡ್ತಾ ಇರೋದು ಯುವ ನಿಧಿ ಮಕ್ಕಳು ಭವಿಷ್ಯನೇ. ಎಷ್ಟೋ ಜನ ಮನೆಯಲ್ಲಿ ಕೆಲಸ ಇಲ್ದಲ್ಲೇ ಕೂತ್ಕೊಂಡಿದ್ರು. ಅಂಥವ್ರಿಗೆ ನಮ್ಮ DK ಸಾಹೇಬ್ರು, ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರು, ಮತ್ತೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಎಲ್ಲರೂ ಸೇರಿ ಒಂದು ಯುವ ನಿಧಿ ಅಂತ ಕೊಟ್ಟಿದ್ದಕ್ಕೆ ತುಂಬಾ ಉಪಯೋಗ ಮಾಡ್ಕೋತಾ ಇದ್ದಾರೆ. ಇಷ್ಟನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ, ನನ್ನ ಹೆಸರು ಸುಜಾತ ಅಂತ. ನಾನು ಯಲಹಂಕ 1ನೇ ವಾರ್ಡಿಂದ ಬಂದಿದ್ದೀನಿ ಸರ್. ನಾನು ಇದೆಲ್ಲ ಹೇಗೋ, ಆದ್ರೆ ನಾವು ಬಂದು ಮಿಡ್ಲ್ ಕ್ಲಾಸಿಂದ ಬಂದಿರೋ ನಮಗಂತೂ ತುಂಬಾ ಅನುಕೂಲ ಆಗಿದೆ ಸರ್. ಇದರಿಂದ
ಎಲ್ಲ ಯೋಜನೆಗಳು 2000 ಗೃಹಲಕ್ಷ್ಮಿದಾಗ್ಲಿ, ಗೃಹ ಜ್ಯೋತಿ ಆಗಲಿ, ಶಕ್ತಿ ಯೋಜನೆ ಆಗಲಿ, ಎಲ್ಲದ್ರಿಂದ ನಮ್ಮಂತ ಮಿಡ್ಲ್ ಕ್ಲಾಸ್ ಅವ್ರಿಗಂತೂ ಏನೋ ಒಂದು ಶಕ್ತಿ ನಮಗೆ, ಎಲ್ಲ ಶಕ್ತಿ ನಮಗೆ ಸೇರ್ಕೊಂಡಿದೆ. ಶಕ್ತಿನೇ ಅದು. ಯಾಕೆಂದ್ರೆ ಎಲ್ಲ ಇದಕ್ಕೂ ನಾವು ಒಬ್ರನ್ನ ಅವಲಂಬಿಸ್ಬೇಕಾದಂತ ಪರಿಸ್ಥಿತಿ ಇತ್ತು. ಇವಾಗ ಆಗಲ್ಲ. ಬರ್ತಾ ಇದೆ, ನಮ್ ದುಡ್ಡಿದೆ ಅಂತ ನಾವೇ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂತ ಒಂದು ಇದನ್ನ ಮಾಡ್ಕೊಟ್ಟಂತ ನಮ್ಮ ಮೇಡಮ್ಗೆ, ಲಕ್ಷ್ಮಿ ಮೇಡಮ್ಗೆ, ನಮ್ಮ ಶಿವಕುಮಾರ್ ಅಣ್ಣ ಅವ್ರಿಗೆ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೂ, ನನ್ಗೆ ಇಲ್ಲಿ ಮಾತಾಡೋದಕ್ಕೊಂದು ಅವಕಾಶ ಮಾಡಿಕೊಟ್ಟ ಸೌಮ್ಯ ಮೇಡಮ್ಗೂ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದಗಳು. ಎಲ್ಲರ ಕೈಯಲ್ಲೂ ಒಂದು ಭಾವಚಿತ್ರ ಇದೆ, ಈಗ ದಯವಿಟ್ಟು ಎಲ್ಲರೂ ತೋರಿಸ್ಬೇಕು. बोलो कांग्रेस पार्टी की, कांग्रेस पक्षಕ್ಕೆ, ಮಹಿಳಾ ಕಾಂಗ್ರೆಸ್ಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಈಗ ನಮ್ಮ ಜನಪ್ರಿಯ ಡಿಸಿಎಂ ಸರ್ ಅಂತ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವರು ಬಂದು ಎರಡು ಮಾತಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ವೇದಿಕೆಯರಂತ ನಮ್ಮ ಹಿರಿಯರಂತ ಅಲ್ಲಂ ವೀರಭದ್ರಪ್ಪನವರೇ, ಕಾರ್ಯಾಧ್ಯಕ್ಷರಂತ ಜಿ.ಸಿ. ಚಂದ್ರಶೇಖರ್ ಅವರೇ, ರೇವಣ್ಣವರೇ, ವಿನಯ್ ಕುಮಾರ್ ಸುರ್ಕಿ ಅವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಸೌಮ್ಯ ರೆಡ್ಡಿ ಅವರೇ, ನಿಮ್ಮ ಅಧ್ಯಕ್ಷರು, ನಮ್ಮ ಈ ಒಂದು ಅನುಷ್ಠಾನಕ್ಕೆ ರೇವಣ್ಣ ಸೇರಿದ ಹೇಳ್ದ ಇಲ್ವಾ? ರೆಕಾರ್ಡ್ ತೆಗಿಯಪ್ಪ. ಇನ್ನೊಂದ್ಸತಿ ರೇವಣ್ಣವ್ರೆ, ವಿಶೇಷವಾಗಿ ನಮ್ಮ ಪುಷ್ಪಮ್ಮನಾಥು, ಜಲ್ಜಾ, ಮಂಜುಳಾ ಎಲ್ಲರೂ ಇದ್ದಾರೆ. ಆಮೇಲೆ ಈಗ ತಾನೇ ಅನನ್ಯ ಅವ್ರ ವಿಡಿಯೋನ ತೋರಿಸ್ತಾ ಇದ್ರು ನನಗೆ. ಸೌಮ್ಯ ಬಹಳ ಸಾಧನೆಯನ್ನ ಮಾಡಿ ಗಂಡಸಕ್ಕಿಂತ ಹೆಚ್ಚಿಗೆ ಪ್ರಯೋಗ ಮಾಡಿದ್ದಾರೆ. ನಾನು ತಮ್ಗೆ ಹೇಳೋದು ಇಷ್ಟೇ, ಬರಮ್ಮ ಜಲ್ದಿ, ಅಡ್ಡ ನಿಂತ್ಕೋಬೇಡ್ರಿ. ಯಾಕೆ ಅಡ್ಡ ನಿಂತಿದ್ದೀರಿ? ಬಿಡಮ್ಮ, ಪೊಲೀಸ್ ಎಲ್ಲ ಕಳ್ಸಮ್ಮ, ಯಾರು ನಿಲ್ಸಕ್ ಹೋಗ್ಬಿಡಲ್ಲ. ಇನ್ನು ಹಿಂದೆಗಡೆ ಕೂತ್ಕೊಳ್ಳಿ. ಸೀಟು ಅಂತ ಇದೀವಿ, ನೀವು ಸೀಟ್ ಸಿಕ್ಕಿದ್ರು ನಿಂತ್ಕೊಂಡಿದೀವಿ ನಾವು. ನಾನು ಯಾವನ ಅಡ್ಡ ನಿಂತವನೇ ಗೋಡೆ ತರ ಐಕೆ ಬರಲ್ಲಿ. ಏನ್ ಬರ ಈ ಕಡೆ ಸೈಡ್ಗೆ. ಕೂತ್ಕೊಳ್ಳಮ್ಮ ನೀನು. ಬಂಧುಗಳೇ, ಮೊದಲು ತಮ್ಮೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಈ ವರ್ಷ ನಾನು ಇಲ್ಲಿ 8ನೇ ತಾರೀಕು ಇಲ್ಲಿ ಆಚರಣೆ ಮಾಡಬೇಕಾಗಿತ್ತು. ಸೌಮ್ಯರವರು ಬಹಳ ನನ್ನ ಹತ್ರನೇ ಟೈಮ್ ತೆಗೆದುಕೊಂಡು ಮಾಡಿದ್ರು. ಆದರೆ ಕಾಂಗ್ರೆಸ್ ಅಧ್ಯಕ್ಷರು ಗುಲ್ಬರ್ಗಾದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, 1,000 ಕೋಟಿ ರೂಪಾಯಿದು ಒಂದು ಹೊಸ ಕಾರ್ಯಕ್ರಮವನ್ನ ಕಲ್ಯಾಣ ಪಥ ಅಂತ ಹೇಳಿ ಹೊಸ ಹಳ್ಳಿಗಳಿಗೆ ರೋಡ್ ಮಾಡೋಂತ ಒಂದು ಕಾರ್ಯಕ್ರಮ, ಅದು ನಾನು ಉದ್ಘಾಟನೆ ಮಾಡಬೇಕಾಗಿತ್ತು. ನಾನು ಖರ್ಗೆ ಸಾಹೇಬರು. ಖರ್ಗೆ ಸಾಹೇಬರು ಎಲ್ಲಿರ್ತಾರೆ, ನಾವು ಅಧ್ಯಕ್ಷ ಆದ್ಮೇಲೆ ನಾವು ಗೌರವದಿಂದ ಪ್ರೋಟೋಕಾಲ್ ಅಲ್ಲಿ ಅಲ್ಲಿದ್ದವ್ರ ಜೊತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಬೇಕು. ನಾನು ಅಲ್ಲಿ ಹೋಗ್ಬೇಕಾಯ್ತು. ಅದಕ್ಕೆ ಸೌಮ್ಯರವರೇ
ನೀವು ಬರಲ್ಲ, ಸಿಎಂ ಬರಲ್ಲ ಅಂದ್ರೆ ಮಾಡೋದು ಕಷ್ಟ ಆಗ್ತದೆ ಅಂತೇಳಿ ಕೊನೆಗೆ ಮುಂದೂಡಿದ್ರು. ಇವತ್ತು ಅದನ್ನ ಟೈಮ್ ಅಸೆಂಬ್ಲಿ ಮಧ್ಯದಲ್ಲಿ 1-8 ದಿನ ಲೇಟ್ ಆಗಿ ಪ್ರಾರಂಭ ಮಾಡಿದ್ದೇವೆ, ಕ್ಷಮಿಸಬೇಕು. ಆದರೆ ಈ ಒಂದು ಶುಭ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಿಮ್ಮೆಲ್ಲರೂ ಕೂಡ ನಾಡಿನ ಎಲ್ಲ ನನ್ನ ಸೋದರಿಯರಿಗೆ, ಮಹಿಳೆಯರಿಗೆ, ನನ್ನ ತಾಯಂದಿರಿಗೆ, ಯುವಕರಿಗೆ, ಯುವತಿಯರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೆಹರೂರವರು ಒಂದು ಮಾತು ಹೇಳ್ತಾರೆ. ನಾನು ಇವತ್ತು ಬೆಳಗ್ಗೆ ಯಾವುದೋ ಪುಸ್ತಕದಲ್ಲಿ ಓದ್ತಾ ಇದ್ದೆ, ಒಂದು 10 ನಿಮಿಷ ಪೇಪರ್ ತಿರುಗಿಸ್ತಿದ್ದೆ. ಟು ಅವೇಕ್ ದಿ ಪೀಪಲ್ ಇಟ್ ಇಸ್ ವುಮನ್ ಹೂ ಮಸ್ಟ್ ಬಿ ಅವೇಕೆಂಡ್. ಅಂದ್ರೆ ಯಾರನ್ನೇ ಅಲ್ಲಿ ಎಬ್ಬರಿಸ್ಬೇಕಾದ್ರೆ ಫಸ್ಟ್ ಹೆಣ್ಣು ಎಬ್ಬರಿಸ್ಬೇಕಂತೆ. ಶಿ ಇಸ್ ದಿ ಮೂವ್. ಆಕೆ ನಡೆದ್ರೆ ಒಂದು ಕುಟುಂಬ ನಡೀತದಂತೆ. ಒಂದು ಕುಟುಂಬ ನಡೆದ್ರೆ ಒಂದು ಹಳ್ಳಿ ನಡೀತದೆ, ಸಮಾಜ ನಡೀತದೆ, ದೇಶ ನಡೀತದೆ ಅಂತ ಹೇಳಿ ನೆಹರೂರವರ ಮಾತು. ನಾನು ಇಲ್ಲಿ ಬಹಳ ಜನ ಲಕ್ಷ್ಮಿ, ಎಷ್ಟು ಜನ ನೀವು ಗೃಹಲಕ್ಷ್ಮಿ ತಗೋತಾ ಇದ್ದೀರಿ ಅದಕ್ಕೆ ನನಗೆ ಬಹಳ ಸಂತೋಷ ಆಯ್ತು. ಒಂದು 100-150 ಜನ ಕೈ ಎತ್ತಿದ್ರು. 1,23,00,000 ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿಲಿ ಸಹಾಯ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ 1,56,00,000 ಕುಟುಂಬಗಳಿಗೆ ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ. ಇನ್ನು ಎಷ್ಟು ಜನಸಂಖ್ಯೆ ಇದೆ ಹೆಣ್ಮಕ್ಳು ಎಲ್ಲರೂ ಕೂಡ ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ನಾನು ಇದೇ ಜಾಗದಲ್ಲಿ ಇದೆಲ್ಲ ಹಿಂಗಿರ್ಲಿಲ್ಲ. ನಾನು ಅಧಿಕಾರ ತೆಗೆದುಕೊಂಡ ದಿನ 10ನೇ ತಾರೀಕಿಗೆ ನಾನು 5 ವರ್ಷ ಆಯ್ತು. ಸೋನಿಯಾ ಗಾಂಧಿ ಅವರು ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಇಲ್ಲಿ ಅಧಿಕಾರ ತೆಗೆದುಕೊಂಡ ದಿನ ಒಂದು ಮಾತು ಹೇಳಿದೆ. ಮುಂದಿನ ಚುನಾವಣೆಯಲ್ಲಿ ನನಗೇನಾದ್ರು ಭವಿಷ್ಯ ಕಾಣಬೇಕಾದ್ರೆ ಬಹಳ ಕಷ್ಟವಾದ ಟೈಮ್. ಬಹಳ ಕಷ್ಟವಾದ ಟೈಮ್ ಅಂದ್ರೆ ಬಹಳ ಕಷ್ಟ. ನಮ್ಮ ಪಕ್ಷ 18 ಸೀಟಲ್ಲಿ 15 ಸೀಟ್ ಸೋತೋಗ್ಬಿಟ್ಟಿತ್ತು ಬೈ ಎಲೆಕ್ಷನ್ ಅಲ್ಲಿ. ಅಂತ ಸಂದರ್ಭದಲ್ಲಿ ಕೋವಿಡ್ ಬೇರೆ, ಯಾರು ಮನೆಯಿಂದ ಈಚೆ ಬರ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡೆ. ಆಗೇನು ಹೇಳಿದೆ ಅಂದ್ರೆ, ನೀವ್ಯಾರು ಎಷ್ಟೋ ಜನ ಇರ್ಲಿಲ್ಲ, ಬರೀ ಸ್ಟೇಜ್ ಮೇಲೆ ಇರೋ ಹೆಣ್ಮಕ್ಳು ಇದ್ರು ಅಷ್ಟೇ. ಕೆಳಗಡೆ ಇರೋ ಒಂದು 3-4 ಜನ ಇದ್ರೋ ಏನೋ ಗೊತ್ತಿಲ್ಲ ನನಗೆ. ನಾವು ಯಾರನ್ನೂ ಕರೆಯಕ್ ಆಗಿರ್ಲಿಲ್ಲ ಆಗ. ಬರೀ MLAಗಳು, XMLAಗಳು, ಪದಾಧಿಕಾರಿಗಳು ಇಂಪಾರ್ಟೆಂಟ್ ಅಂತವ್ರು ಮಾತ್ರ ನಾವು ಕರೆದಿದ್ದು. ನನಗೇನಾದ್ರು ಭವಿಷ್ಯ ಕಾಣಬೇಕಾದ್ರೆ ಮಹಿಳೆಯಿಂದ ಮತ್ತು ಯುವಕರಿಂದ ಮಾತ್ರ ಸಾಧ್ಯ ಅಂತೇಳಿ ಒಂದು ಮಾತನ್ನ ಆ ಸಂದರ್ಭದಲ್ಲಿ ಹೇಳಿದ್ದೆ. ಆ ಪ್ರಕಾರ ನಮ್ಮ ಚುನಾವಣೆಯಲ್ಲಿ ಪ್ರಣಾಳಿಕೆ ಮಾಡೋ ಕೂಡ ಈ 5 ಗ್ಯಾರಂಟಿಗಳನ್ನ ಯುವಕರ ಬಗ್ಗೆ, ಮಹಿಳೆ ಬಗ್ಗೆ ಗಮನದಲ್ಲಿ ಇಟ್ಕೊಂಡು, ಹೆಣ್ಣು ಕುಟುಂಬದ ಕಣ್ಣು ಅನ್ನೋದ ದೃಷ್ಟಿಯಿಂದ ಆ ಹೆಣ್ಣಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಇವತ್ತು ನಾವು ಹೊರಟಿದ್ದೇವೆ. ಬೇರೆ ದೇಶದಲ್ಲಿ, ಬೇರೆ ರಾಜ್ಯದಲ್ಲೂ ಕೂಡ ವಿವಿಧ ರೀತಿಯಲ್ಲಿ ಇದೆ. ನಮ್ಮ ರಾಜ್ಯ ಮಾಡ್ತಾ ಇರೋದನ್ನ ಬಿಜೆಪಿ ಪ್ರಧಾನಮಂತ್ರಿ ಆಗಿ ಎಲ್ಲರೂ ಕೂಡ ಟೀಕೆ ಮಾಡೋದು. ಇದು ಸಾಧ್ಯನಾ? ದೇಶ, ರಾಜ್ಯ ದಿವಾಳಿ ಆಗೋಗ್ಬಿಡ್ತದೆ ಹಿಂಗೆಲ್ಲ ಅವಕಾಶ ಕೊಟ್ರೆ ಅಂತೇಳಿ ಮಾಡಿದ್ರು. ಈಗೆಲ್ಲ ಬಿಜೆಪಿ ರಾಜ್ಯವರು ಕೂಡ ಕರ್ನಾಟಕ ರಾಜ್ಯವರು ಕೊಟ್ಟಂತ ತೀರ್ಮಾನ ಕರೆಕ್ಟ್ ಇದೆ ಅಂತೇಳಿ ನಮ್ಮನ್ನ ಅವರು ಈಗೆಲ್ಲ ಕೂಡ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಎಲ್ಲ ರಾಜ್ಯವರು ಕೂಡ ನಮ್ಮನ್ನೀಗ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ನೀವೆಲ್ಲ ನಾಗರಿಕರನ್ನ ರೂಪವನ್ನ ಕೊಡುವಂತ ಒಂದು ತಾಯಿ ಹೆಣ್ಮಗಳಿಗೆ ಶಕ್ತಿ ಕೊಟ್ಟಿದೆ. ನಾನು ಆಗಾಗ ಅವರ ಮಾತು ಹೇಳ್ತಾ ಇರ್ತೀನಿ. ಬ್ರಿಟಿಷ್ ಅವರು ನಮ್ಮ ದೇಶ ಬಿಟ್ಟು ಹೋಗ್ಬೇಕಾದ್ರೂ ಕೂಡ ಅವರು ನಿಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಸೇರಿಸಬೇಕಾದ್ರೆ ನಿಮ್ಮ ಫಾದರ್ ಟಂಗ್ ಏನು ಅಂತ ಕೇಳಲಿಲ್ಲ. ಅವರು ನಿಮ್ಮ ಫಾದರ್ ಭಾಷೆ ಏನು ಅಂತ ಕೇಳಲಿಲ್ಲ, ನಿಮ್ಮ ಮದರ್ ಟಂಗ್ ಏನು ಅಂತ ಕೇಳ್ತಾರೆ. ನಿಮ್ಮ ತಾಯಿ ಭಾಷೆ ಏನು ಅಂತ ಕೇಳ್ತಾರೆ. ಅಂದ್ರೆ ಈ ದೇಶಕ್ಕೆ ನಾವು ನಮ್ಮ ನಾಡ ದೇವತೆ ಇದು ಚಾಮುಂಡೇಶ್ವರಿ, ನಮ್ಮ ನಾಡಿನ ದೇವತೆ ಭುವನೇಶ್ವರಿ. ಹಂಗೆ ನಾವು ಪ್ರತಿ ಹಂತದಲ್ಲೂ ಕೂಡ ಯಾವ್ದಾದ್ರು ಒಂದು ಗ್ರಾಮಕ್ಕೆ ಹೋದ್ರೆ ಗ್ರಾಮ ದೇವತೆ ಏನು ಅಂತ ಕೇಳ್ತೀವಿ. ಬೇರೆ ಗಂಡಸರು ದೇವ್ರನ್ನ ನಾವು ಕೇಳಕ್ ಹೋಗುದಿಲ್ಲ. ಇದು ನಮ್ಮಲ್ಲಿ ಬಂದ್ಬಿಟ್ಟಿದೆ. ಈ ಭೂಮಿ ಕರಿಬೇಕಾದ್ರೆ ಭೂಮಿ ತಾಯಿ ಅಂತಾನೂ ಕೂಡ ಕರಿತೇವೆ ನಾವು.
ನನಗೆ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಬರೀ ಶಿವಕುಮಾರ್ ಕೊಡೋದಿಲ್ಲ, ಇಲ್ಲ ಚಂದ್ರಶೇಖರ್ ಕೊಡ್ಬೇಕಾದ್ರೆ ಚಂದ್ರಶೇಖರ್ ಕೊಡೋದಿಲ್ಲ, ರೇವಣ್ಣನ್ ಕೊಡ್ಬೇಕಾದ್ರೆ ರೇವಣ್ಣ ಅಂತ ಕೊಡೋದಿಲ್ಲ, ಶ್ರೀಮತಿ ಮತ್ತು ಶ್ರೀ ಚಂದ್ರಶೇಖರ್ ಅಂತ ಕೊಡ್ತಾರೆ, ಶ್ರೀಮತಿ ಮತ್ತು ಶ್ರೀ ವಿನಯ್ ಕುಮಾರ್ ಸೊರಕೆ ಅಂತ ಕೊಡ್ತಾರೆ. ಇದು ನಮ್ಮಲ್ಲಿ ಬಂದಂತ ಒಂದು ಪದ್ಧತಿ. ಆ ದೃಷ್ಟಿಯಿಂದನೇ ನೀವೆಲ್ಲ ನಾಯಕಿರು ಆ ನಾಟಕದಲ್ಲಿ ನೀವು ನೋಡಿದ್ರಿ, ನಾನು ರೇವಣ್ಣಗೆ ಹೇಳ ಅಂತಿದ್ದೆ, ಸರಿ ಅವ್ರ ರಕ್ಷಣೆಗೆ ಅವ್ರು ಹೋರಾಟ ಮಾಡ್ತಾರೆ, ನಿನ್ ರಕ್ಷಣೆ ನನ್ನ ರಕ್ಷಣೆಗೆ ಯಾರಪ್ಪ ಅಂತ ಕೇಳೋಣ ಅಂತಿದ್ದೆ. ನೋಡಿ ಸೊರಕೆ ಹೇಳ್ತಾರೆ ಇಟ್ಕೊಂಡೆಲ್ಲ ಚೆನ್ನಾಗಿ ಹೊಡೆದ್ಬಿಟ್ರು ಅಂತ ಅಂದ್ಬಿಟ್ಟು. ವಿನಯ್ ಕುಮಾರ್ ಸೊರಕೆ ಮನೆಯಲ್ಲೂ ಏಟ್ ಬೀಳ್ತಾ ಇರ್ಬೇಕು ಅಂತ ಕಾಣ್ತದೆ. ಯಾಕೆಂದ್ರೆ ಅವರು ಎಂಡ ಮಾರೋರು, ಅವ್ರ ಎಂಡ ಎಲ್ಲ ಮಾರ್ಸಿ 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 ಕುಡಿಸ್ಬಿಟ್ಟು ಸೊ ಅವ್ರ ಮನೆಯಲ್ಲಿ ಏಟ್ ಬೀಳ್ತಾ ಇರ್ಬೇಕು ಅಂತ ಕಾಣ್ತದೆ. ಇರ್ಲಿ, ಇದನ್ನೆಲ್ಲ ಬಿಡಿ, ಚರ್ಚೆ ಎಲ್ಲ ಬಿಡಿ. ಹೆಣ್ಣು ಬಗ್ಗೆ ಹೊಗಳೋದು ಮತ್ತೊಂದು ಅದೆಲ್ಲ ನೆಕ್ಸ್ಟ್ ಪಾಯಿಂಟ್. ನಿಮಗೂ ಅರ್ಥ ಇದೆ, ನಮಗೂ ಅರ್ಥ ಇದೆ. ನಿಮ್ಗೆ ನಾನು ಕೇಳೋದಷ್ಟೇ, ಈ ಕಾಂಗ್ರೆಸ್ ಪಕ್ಷ ಇಷ್ಟು ಶಕ್ತಿ ನಿಮ್ಗೆ ಕೊಟ್ಟಿದೆ, ನೀವೇನ್ ಕಾಂಗ್ರೆಸ್ ಪಾರ್ಟಿಗೆ ಮಾಡ್ತೀರಿ? ಇದು ನನ್ನ ಲೆಕ್ಕಾಚಾರ. ನಾನು ಪಕ್ಷದ ಅಧ್ಯಕ್ಷನಾಗಿ ನೀವೇನ್ ನನ್ನ ಪಕ್ಷಕ್ಕೆ ಮಾಡ್ತೀರಿ ಅನ್ನೋದು ಮುಖ್ಯ. ಈಗ 100 ಜನ ಕೈ ಎತ್ತಿದ್ರಿ. ನಾನು ನಿಮ್ಗೆಲ್ಲ ಹೇಳೋದು, ಹೆಣ್ಮಕ್ಳಿಗೆ ಎಲ್ಲ ಸೌಮ್ಯಾಗಿ ಹೇಳೋದು, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಫ್ರಮ್ ದಿ ಡೇ ಆಫ್ ರಾಣಿ ಸತೀಶ್ ಟಿಲ್ ಟುಡೇ. ಐ ಆಮ್ ವೆರಿ ಓಪನ್. ದಿ ವೇ ನೀವು ಸಂಘಟನೆ ವಿಚಾರದಲ್ಲಿ ನಿಮ್ದೇ ಆದಂತ ಒತ್ತಡದಲ್ಲಿ ನಿಮ್ ಕೈಲಿ ಕಾಂಟ್ರಿಬ್ಯೂಟ್ ನನ್ನ ಮಟ್ಟಕ್ಕೆ, ನಾನು ಯೋಚನೆ ಮಾಡೋದ್ ಮಟ್ಟಕ್ಕೆ ಆಗದೆ ಇರ್ಬೋದು, ನನಗೇನು ಬೇಜಾರೇನಿಲ್ಲ. ಬಟ್ ನಿಮ್ಗೊಂದು ದೊಡ್ಡ ಅವಕಾಶ ಇವತ್ತು ಇದೆ. ಇಟ್ ಇಸ್ ಯುವರ್ ಡೋರ್ ಸ್ಟೆಪ್. ಈ ಹೆಣ್ಮಕ್ಳು ಯಾರು ಗುರುಲಕ್ಷ್ಮಿ ಇದಾರಲ್ಲ, ಅವ್ರ ಕೈಲಿ ಒಬ್ಬೊಬ್ರ ಕೈಲಿ 55 ಜನ ಕಾಂಗ್ರೆಸ್ ಮೆಂಬರ್ ಮಾಡಿಸಿ ಸಾಕು. 50, ಬೇರೆ ಏನು ಮಾಡ್ಬೇಕಾಗಿಲ್ಲ. ಅವರು 50 ಜನ ಹೋಗಿ, ಈಗ ಇದರಲ್ಲಿ ಮಂಗಳೂರಲ್ಲಿ ಬಿಜೆಪಿ ಅಷ್ಟೆಲ್ಲ ಮಾತಾಡ್ತಾರಲ್ಲ, ಮಂಗಳೂರಲ್ಲಿ ನಾವು ಎಲ್ಲೋ 1 ಸೀಟ್ 2 ಸೀಟ್ ಗೆದ್ದಿದೀವಿ ಅಷ್ಟೇ. ಆ ಹೆಣ್ಮಕ್ಳು ಯಾರು ತಗೋತಾ ಇಲ್ವಾ? ಎಲ್ಲ ತಗೋತಾರ ತಾನೆ. ಉಡುಪಿ ಎಷ್ಟು ಅಂತ ಲಕ್ಷ್ಮಿ ಹೇಳ್ತಾರೆ, ಲಕ್ಷ್ಮಿ ಅಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರು. ನೀವು ಹೋಗಿ ಅವ್ರ ಮಾತಾಡಿ, ತಾಯಿ, ಅಕ್ಕ, ಸೋದರಿ, ನೀನು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದೀಯಾ, ನೀನು 2,000 ತಗೋತಾ ಇದೀಯಾ, ನಿನ್ಗೆ ಮನೇಲಿ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದೀವಿ, ನಿನ್ ಮಗಂಗೆ ದುಡ್ಡು ಕೊಡ್ತಾ ಇದ್ದೀವಿ, 10 kg ಅಕ್ಕಿ ಕೊಡ್ತಾ ಇದ್ದೀವಿ. ಯಾರು ಕೊಡ್ತು? ಆ ಪಕ್ಷ ಉಳಿದು ತಾನೇ ನಿನ್ಗೆ ಇದೆಲ್ಲ ಸಿಕ್ಕುದು. ಆ ಪಕ್ಷ ಉಳಿಲ್ಲ, ನಿಂಗೆ ಎಲ್ಲಿ ಸಿಗ್ತದೆ? ನೀನ್ ಆಗ್ಬೇಕು ಕಾಂಗ್ರೆಸ್ ಮೆಂಬರ್ ಅಂತೇಳಿ ನೀವು ಪ್ರಾರಂಭ ಮಾಡಿ. ಯು ಸ್ಟಾರ್ಟ್ ಎ ಮೂವ್ಮೆಂಟ್. ಐ ಆಮ್ ಟೆಲಿಂಗ್ ಯು. ಈಗ 2 ಇದರಲ್ಲೂ ಕೂಡ ನಾವು ಸೋನಿಯಾ ಗಾಂಧಿ ಅವರು ಅಪ್ಪರ್ ಹೌಸ್ ಅಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿಸಿದ್ರು, ಲೋಯರ್ ಹೌಸ್ ಅಲ್ಲಿ ನಂಬರ್ ಇರಲಿಲ್ಲ. ನಾವು ಪ್ರಣಾಳಿಕೆ ಕೊಟ್ಟ, ಅವರು ಪ್ರಣಾಳಿಕೆ ಕೊಟ್ಟ. ಈಗ ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ಗೆ 224 ಸೀಟ್ಗೆ ಇನ್ನ 74 ಹೆಣ್ಮಕ್ಳು ಬೇಕು. ಈಗಿರೋದ್ರಲ್ಲಿ ನಾವೇನೋ ಒಂದು 12 ಸೀಟ್ ಕೊಡ್ತಾ ಇದೀವಿ. ಅಂದ್ರೆ ಕಂಪಲ್ಸರಿ 25%, 33%ಗೆ 300 ಜನ ಆಗ್ತಾರೆ ಒಟ್ಟು ಅಸೆಂಬ್ಲಿ. ಅಂದ್ರೆ 74-75 ಜನ ಆಗ್ತಾರೆ, 80 ಜನ ಆಗ್ತಾರೆ. 80 ಜನ ಯಾರು ತಯಾರು ಮಾಡಬೇಕು? ನನಗೆ ನನ್ನ ಮಗಳನ್ನ ಮಾಡೋದೋ, ನನ್ನ ಹೆಂಡತಿನ ಮಾಡೋದೋ, ಇಲ್ಲಾಂದ್ರೆ ನಮ್ಮ ತಾಯಿನ ಮಾಡೋದೋ, ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ನಿಮ್ಮಂತವ್ರು ತಯಾರಾಗಬೇಕು ಅದಕ್ಕೆ. ಆಗ ಮಾತ್ರ ಹೆಣ್ಮಕ್ಳಿಗೆ ನಾವು ಶಕ್ತಿ ಕೊಟ್ಟಂಗೆ ಆಗ್ತದೆ. ಅದನ್ನ ತಾವು ಈ ಸಂದರ್ಭದಲ್ಲಿ ತಾವು ಆಲೋಚನೆಯನ್ನು ಮಾಡಬೇಕು. ಇದಕ್ಕೆ ತಯಾರು ಮಾಡಬೇಕು. ಹೆಂಗ್ ತಯಾರು ಮಾಡ್ತೀರಿ? ಅದಕ್ಕೆ ನಾನು ಹೇಳಿದೆ, ಪ್ರತಿಯೊಂದು ಪ್ರಾರಂಭ ಮಾಡಿದೆ. ಒಂದೇ ದಿನಕ್ಕೆ ಯಾವ ಗಿಡನೂ ಇದು ಮರ ಆಗೋಗ್ಬಿಡುದಿಲ್ಲ, ಹಣ್ಣು ಬಿಟ್ಬಿಡುದಿಲ್ಲ. ಅದಕ್ಕೆಲ್ಲ ಟೈಮ್ ಬೇಕು. ಸೊ ಅದಕ್ಕೆ ನಾನು ಆಯ್ಕೆ ಅಂತ ನಾನು ಶುರು ಮಾಡಿದ್ದು. ಮುಂದಕ್ಕೆ ಭವಿಷ್ಯಕ್ಕೋಸ್ಕರ ಈ ಸಂದರ್ಭದಲ್ಲಿ ನಿಮ್ನೆಲ್ಲ ನಾಯಕತ್ವ ಗುಣವನ್ನ ಹೊಂದಿಸಬೇಕು ಅಂತ ಈ ಪ್ರಾರಂಭಕ್ಕೆ ಮಾಡಿದಿರಿ. ಇವತ್ತು ಹಬ್ಬ ದಿನಾಚರಣೆ ಹಬ್ಬ ತಾನೆ ಇದು ಫೆಸ್ಟಿವಲ್. ಫೆಸ್ಟಿವಲ್ ಅಂದ್ರೆ ಯಾರು ಹೋಗ್ಬೇಕು? ನಾನು ಒಬ್ನೇ ಬಟ್ಟೆ ಹಾಕೊಂಡು ಬ್ಯಾಗ್ ಹಿಡ್ಕೊಂಡು ಹೊಂಟೋರ್ ಆಯ್ತದ? 10 ಜನ ಕರ್ಕೊಂಡ್ಬರ್ಬೇಕು. ನಡೆಯವ ಕಾಂಗ್ರೆಸ್ ಪಾರ್ಟಿ ಕೊಟ್ಟವ್ರೆ, 2,000 ಕೊಟ್ಟವ್ರೆ, ಫ್ರೀ ಬಸ್ ಅಂತ ಕರ್ಕೊಂಡು ಹಚ್ಕೊಂಡು ಬಲವಂತ ಕರ್ಕೊಂಡ್ಬರೋದಲ್ಲ. ವಾಲಂಟಿಯರ್ ನಮ್ ಜಾತ್ರೆ, ಇದು ನಮ್ ದೇವ್ರ ಜಾತ್ರೆ, ಇದು ನಮ್ ದೇವಸ್ಥಾನ, ಇದು ಕಾಂಗ್ರೆಸ್ ಆಫೀಸು, ಇದು ಟೆಂಪಲ್ ಇದು. ಸೊ ಅದಕ್ಕೆ ಕರ್ಕೊಂಡು ಬರ್ಬೇಕು.
ನಾನು ಹಿಂದೆ ಎಲ್ಲೋ ಒಂದ್ ಕಡೆ ಒಂದು ಮಾತು ಹೇಳಿದ್ದೆ, ಇವತ್ತು ನಿಮ್ ತಲೆಯಲ್ಲಿ ಲೀಡರ್ಗಳ ತಲೆಲೆಲ್ಲ ಇದಿರಲಿ. ಇಫ್ ಯು ವಾಕ್ ಫಾಸ್ಟ್, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ಯು ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್. ಅಂದ್ರೆ ನೀವು ಬಹಳ ದೂರಕ್ಕೆ ಡೆಸ್ಟಿನೇಷನ್ ತಲುಪಬೇಕು ಅಂದ್ರೆ ಒಬ್ಬರೇ ನೀವು ನಡೆದ್ರೆ ಬಹಳ ಸ್ಪೀಡಾಗಿ ನಡೆದು ಬಿಡ್ಬೋದು. ನೀವು ದೂರ ನಡಿಬೇಕು ಅಂದ್ರೆ, ಈಗ ನಾವು ಪಾದಯಾತ್ರೆ ಮಾಡಿದ್ವಲ್ಲ, ಒಬ್ಬನೇ ಆದ್ರೆ ಪಾದಯಾತ್ರೆ ಮಾಡಕ್ಕಾಯ್ತಿತ್ತ? 10 ಜನ ಇದ್ದದಕ್ಕೆ ತಾನೇ ಕುಂಡ್ಕೊಂಡು ಪಂಡ್ಕೊಂಡು ಏನೋ ಮಾಡ್ಕೊಂಡು ತಂದು ಬೆಂಗಳೂರು ಗಂಟ ನೀರು ಬೇಕು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಬಂದು ರಾಹುಲ್ ಗಾಂಧಿ ಅವರು ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರರು ಕೂಡ ಅವರು ಕೂಡ ನಡೆದ್ರು. ಎಲ್ಲ ಮೂವ್ಮೆಂಟ್ ಎಲ್ಲ ನೋಡಿದ್ರ ನೀವೆಲ್ಲ. ಸೊ ಜೊತೆಗಿದ್ದಾಗ ಹೆಜ್ಜೆ ಹಾಕ್ಬೇಕು, ಹೆಜ್ಜೆ ಹಾಕು ಅಂತೇಳಿ ಕೊನೆಗೆ ಹೆಜ್ಜೆ ಹಾಕ್ಬೇಕು. ಹಂಗೆ ನೀವು ಯಾರೇ ಆಗ್ಲಿ, ನಾನು ಅವ್ರು ಬಂದ್ಬಿಟ್ರೆ ಹೆಂಗೋ, ಇವ್ರು ಬಂದ್ಬಿಟ್ರೆ ಹೆಂಗೋ, ಏನ್ ನಮ್ಗೆ ಸೀಟ್ ಇಲ್ದೆ ಹೋದಂಗ ಆಗೋಯ್ತದೋ, ನಿಮ್ ಮನೆ ಬರ ಯಾರು ತಪ್ಸಕ್ ಸಾಧ್ಯ ಇಲ್ಲ. ತಲೆಯಲ್ಲಿ ಇಟ್ಕೊಳ್ಳಿ. ಯಾವುದೋ ರಿಸರ್ವೇಶನ್ ಯಾವುದೋ ಸಂದರ್ಭದಲ್ಲಿ ಏನೋ ಯಾರ ಕೈಲೂ ತಪ್ಸಕ್ ಆಗಲ್ಲ. ಹೀರೋಗಳು ಝೀರೋ ಆಗೋಯ್ತದೆ, ಝೀರೋ. ಆದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ, ಎಲ್ಲಿ ಮನಸ್ಸು ಇದೆಯೋ ಅಲ್ಲಿ ಮಾರ್ಗ ಇದೆ. ಸೊ ಅದು ನಿಮ್ಮ ತಲೆಯಲ್ಲಿ ಇರಲಿ. ಶ್ರಮ ಪಡಿ, ಸಂಘಟನೆ ಮಾಡಿ. ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ಈಗ ಮೈಸೂರಿಂದ ಬೆಂಗಳೂರಿಂದ ಮೈಸೂರು ಗಂಟ ಹೋಯ್ತಿರಪ್ಪ, ಒಂದು 20 ಆಂಜನೇಯನ ದೇವಸ್ಥಾನಗಳಿದೆ. 20 ಆಂಜನೇಯ ದೇವಸ್ಥಾನ. ರಾಮನ ತಂದೆ ದಶರಥ ಮಹಾರಾಜ, ರಾಮನ ದೇವಸ್ಥಾನ ಇಲ್ಲ, ಆಂಜನೇಯನ ದೇವಸ್ಥಾನ ಇದೆ. ಎಲ್ಲಿ ಇಲ್ಲಿಂದ ಶುರು ಆಯ್ತದ ನೋಡಿ, ಗಾಳಿ ಇಂಜಿನ್ ಇದ್ದೆ ಹಿಡಿದು ಅಲ್ಲೆಲ್ಲ ಕೆಂಗೇರಿ ಗಂಟ ಹಿಡಿದು ತಿರ್ಗಾ ಬಿಡದಿ ಕೆಂಗಲ್ಲು ತಿರ್ಗಾ ಅಲ್ಲಿ ಎಲ್ಲ. ಯಾಕೆ? ರಾಮನ ಬಂಟ ಆಂಜನೇಯ, ರಾಮನ ಬಂಟ ಆಂಜನೇಯ. ಆಂಜನೇಯ ಯಾರು ಅಂದ್ರೆ ಒಬ್ಬ ಸಮಾಜ ಸೇವಕ. ಅವನು ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೆ ಸಮಾಜ ಅವ್ರನ್ನ ಗುರ್ಸ್ತದೆ. ವೆರಿ ಸಿಂಪಲ್ ಲಾಜಿಕ್ ಇದು. ಹಂಗೆ ನೀವು ಈ ಸಂದರ್ಭದಲ್ಲಿ ತ್ಯಾಗದ ಮನೋಭಾವ ಎಲ್ಲ ಮಾಡ್ಕೊಂಡು ಹೋಗಿ ಅಂತ ಹೇಳಿ. ಹೆಣ್ಮಗಳೇ ಒಂದು ತ್ಯಾಗಿ, ಅದರಲ್ಲಿ ಅನುಮಾನ ಏನಿಲ್ಲ. ನಾನು ಐ ಆಮ್ ಟೆಲಿಂಗ್ ಆನ್ ರೆಕಾರ್ಡ್, ಹೆಣ್ಮಗಳೇ ಒಂದು ತ್ಯಾಗಿ. ನಮ್ಮ ಪಾರ್ಟಿಲಿ ಲೆಕ್ಕ ಹಾಕೊಳ್ಳಿ. ಬಹಳ ಕಷ್ಟದಲ್ಲಿತ್ತು ಸೋನಿಯಾ ಗಾಂಧಿ ಅವರ ಪರಿಸ್ಥಿತಿ. ಪಾಪ ಅತ್ತೆ ಕಳ್ಕೊಂಡ್ರು, ಗಂಡನ್ ಕಳ್ಕೊಂಡ್ರು, ಎಲ್ಲ ಕಳ್ಕೊಂಡ್ರು. ಅವ್ರಿಗೆ ಕರೆದಾಗ ನೀವು ಅಧ್ಯಕ್ಷರಾಗಿ ಇದು ಪ್ರಧಾನಮಂತ್ರಿ ಆಗಿ ಅಂತ ಒಪ್ಪಲಿಲ್ಲ. ಆಗ ನರಸಿಂಹರಾಯರು ಮಾಡಿದ್ರು. ಆಗ ಶಿ ವಾಸ್ ಬಿನ್ ಇನ್ವೈಟೆಡ್ ದಟ್ ಡೇ ಆಲ್ಸೋ ವೆನ್ ರಾಜೀವ್, ಹೌದು, when before Narasimha Rao became the prime minister, it was her opportunity also when Rajiv Gandhi lost his this one. So ಆಗ ಒಪ್ಪಲಿಲ್ಲ. ಕೊನೆಗೆ ಮೊನ್ನೆ ಈ ಸಂದರ್ಭದಲ್ಲಿ ಆ ಸುಷ್ಮಾ ಸ್ವರಾಜ್ ಆಮೇಲೆ ಉಮಾ ಭಾರತಿ ಇಬ್ರು ತಲೆ ಬೋಳ್ಸ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ರು, ಏನಾದ್ರು ಸೋನಿಯಾ ಗಾಂಧಿ ಆದ್ರೆ ಅಂತ. ನಾವು ಕೈ ಕಾಲು ಕಟ್ಟಿ ಸೋನಿಯಾ ಗಾಂಧಿ ಕರ್ಕೊಂಡ್ ಬಂದಿದ್ದು, ಬನಮ್ಮ ತಾಯಿ, ಬೇಡ ಡಿಕೆ ಇವೆಲ್ಲ ಸಾಧ್ಯ ಇಲ್ಲ ಅಂತೇಳಿ ನಮ್ಗೆಲ್ಲ ಪಾಪ ಅವ್ರು ಹೇಳಿ ಕೊನೆಗೆ ನಮ್ ಕಾಂಗ್ರೆಸ್ ಮುಳುಗೋಗ್ತಾ ಇದೆ ಅಂತೇಳಿ ಕೊನೆಗೆ ಬಂದು ಒಪ್ಕೊಂಡ್ರು. ಸೊ ಅವ್ರ ಲೀಡರ್ಶಿಪ್ ಅಲ್ಲಿ ಮತ್ತೆ UPA ಬಂತು. ಎಲ್ಲ ಸಂಸತ್ ಸದಸ್ಯರೆಲ್ಲ ಸೇರಿ ಈ ದೇಶದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಸೋನಿಯಾ ಗಾಂಧಿ ಆಗ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಅಬ್ದುಲ್ ಕಲಾಂ ಎತ್ಕೊಂಡು ಹೋಗಿ ಲೆಟರ್ ಕೊಟ್ರು. ಅಬ್ದುಲ್ ಕಲಾಂ ಈ ರಾಷ್ಟ್ರದ ರಾಷ್ಟ್ರಪತಿಗಳು. ಅದಾದ್ಮೇಲೆ ಒಂದಿನ ಆಗಿ ಆ ಹೆಣ್ಣುಮಗಳು ಹೇಳುದು, ನನಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಬೇಡ, ಈ ದೇಶ ಉದ್ಧಾರ ಆಗಬೇಕು, ಒಬ್ಬ ಆರ್ಥಿಕ ತಜ್ಞ ಒಬ್ಬ ಮನಮೋಹನ್ ಸಿಂಗ್ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ನನಗ್ ಬೇಡ ಅಂತೇಳಿ ಬಿಟ್ರು. ನಾವ್ಯಾರು ಬಿಟ್ಕೊಡ್ತೀವ? ಒಂದ್ ಪಂಚಾಯತಿ ಸೀಟ್ ಬಿಟ್ಕೊಡ್ತೀವ? 6 ತಿಂಗಳು 9 ತಿಂಗಳು ಅಂತ ಪಂಚಾಯತಿ ಮಾಡ್ಬಿಟ್ಟು ಚೇರ್ಮನ್. ಒಬ್ರು ಬಿಡಲ್ರು. ಆಗ ಗಂಟ ಆಯ್ತು ಸರ್ ಅಂತಾರೆ, ಬರೆದು ಕೊಟ್ಬಿಟ್ಟಿರ್ತಾರೆ, ತಪ್ಪಿಸ್ಕೊಂಡು ಹೊಂಟೋಯ್ತಾರೆ. ಸೊ ಹಂಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನೇ ಇವತ್ತು ಬಿಟ್ಟರು. ಸೊ ಹಂಗೆ ಹೆಣ್ಮಕ್ಳುಗಳು ಬೇಕಾದಷ್ಟು ತ್ಯಾಗ ಮಾಡೋದಂಥದ್ದು ಇದೆ. ಕೆಲವರು ನಮ್ಮಲ್ಲೂ ಕೂಡ ಗಟ್ಟಿಯಾದವರು ಇದ್ದಾರೆ. ಹೆಣ್ಮಕ್ಳುಗಳು ಬಿಡದೆ ತೀರ್ಮಾನ ಮಾಡಿದಾಗ ತಿರ್ಗಾ ವಿಶ್ವಾಸ ನಿರ್ಣಯ ಮಾಡಿಸೋದು ಅವೆಲ್ಲ ಇದೆ. ಅದನ್ನೆಲ್ಲ ನಾನು ಬೇರೆ ಸಂದರ್ಭದಲ್ಲಿ ನಾನು ಚರ್ಚೆ ಮಾಡ್ಕೊಂಡು ಹೋಗ್ತೀನಿ. ತಮ್ಗೆ ನಾನು ಹೇಳೋದಿಷ್ಟೇ, ನಿಮ್ಗೊಂದು ಇವತ್ತು ಕೂಡ ನಿಮ್ಗೆಲ್ಲರೂ ಸೇರಿಸಿ, ಇಟ್ ಮೇ ಬಿ ಮಂಜುಳಾ ನಾಯ್ಡು, ಇಟ್ ಮೇ ಬಿ ಸೌಮ್ಯ, ಇಟ್ ಮೇ ಬಿ ಲಕ್ಷ್ಮಿ, ಇಟ್ ಮೇ ಬಿ ಅಮರ್ನಾಥ್, ಪುಷ್ಪ, ಎಲ್ಲ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ಕೂಡ ನೀವು ಬಹಳ ದೂರದ ಆಲೋಚನೆ ಮಾಡಿ
ನಿಮ್ಮಿರೋಂತ ಯಾವುದೇ ವಿಚಾರ ಇದ್ರು ಒಂದ್ ಕಡೆ ಸೈಡ್ ಅಲ್ಲಿ ಇಟ್ಟು ಹೆಣ್ಮಕ್ಳ ಬಗ್ಗೆ ಯಾರು ಬಂದ್ರು ಚಿಂತೆ ಇಲ್ಲ, ನಾವು ಸಂಘಟನೆ ಆಗ್ಬೇಕು ಅಂತೇಳಿ ನೀವು ಹೊಸ ಪೀಳಿಗೆನ ನೀವು ತಯಾರು ಮಾಡಲಿಲ್ಲ ಅಂತಂದ್ರೆ ನಮಗೆ ಭವಿಷ್ಯಕ್ಕೆ ತೊಂದರೆ ಆಗ್ತದೆ. ಇವತ್ತು ನಾವೇ ಇದನ್ನ 33% ಮಾಡಬೇಕು ಅಂತ. ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ನಾಯಕಿಯರನ್ನ ನೀವು ತಯಾರು ಮಾಡಬೇಕು. ಆಗ ಈಗ ಲೋಕಲ್ ಬಾಡಿ ಕೆಲವರೆಲ್ಲ ಬರೀ ಬಂದ ತಕ್ಷಣ MLA ಆಗಬೇಕು, MP ಆಗಬೇಕು ಅಂತ. ಮೊನ್ನೆ ನಾವು 5-6 ಜನಕ್ಕೆ ಸೀಟ್ ಕೊಟ್ಟಿದ್ದು ಪಾರ್ಲಿಮೆಂಟ್ಗೆ, ಗೆದ್ದವ್ರು ಒಬ್ಬರೇ, ಅದು ಬೇರೆ ವಿಚಾರ. ಆದ್ರೆ ಈ ನಾಯಕತ್ವ ಇದೆಯಲ್ಲ, ನಾನು ಈಗ UN ಸೋಮಿ ಏನ್ ಪ್ರೆಸಿಡೆಂಟ್ ಆಗಬೇಕು ಅಂತ ಏನ್ ಕುಣಿತಿರ್ಲಿಲ್ಲ, ನಾನೇ ಫೋರ್ಸ್ ಮಾಡಿ ಮಾಡಿದೆ. ಏನ್ ಅದಕ್ಕೆಲ್ಲ ಬೇಕಾದಷ್ಟು ಟೀಕೆ ಮಾಡೋರೆಲ್ಲ ಮಾಡ್ತಾ ಇರ್ಲಿ, ಏನ್ ತಲೆ ಕೆಡ್ಸ್ಕೊಳ್ಳಲ್ಲ ನಾನು. ಯಾರೊಬ್ರು ಬೇಕಲ್ಲ ಈ ಬೆಂಗಳೂರಲ್ಲಿ, ಹುಟ್ಟವೆಲ್ಲ ಬಸವ ಹಾಕಾಯ್ತದ, ಎಷ್ಟೋ ಹಳ್ಳಿಲಿ ಇದು ಓರಿಗಳೆಲ್ಲ ಹುಟ್ಟವೆ, ಎಲ್ಲ ಬಸವ ಆಗೋದವ. ಅದಕ್ಕೆಲ್ಲ ಬೇರೆ ಬೇರೆ ಇದೆಲ್ಲ ಬೇಕಾದಷ್ಟು ದೇವಸ್ಥಾನಗಳಿದೆ. ಈ ಎಲ್ಲಾ ದೇವಸ್ಥಾನ ಈಗ ಇನ್ನೊಂದು ಹಿರಿಯರು ಒಂದು ಮಾತು ಹೇಳ್ತಾರೆ, ಶಿಲಾಯೋಗಂ ನರಾಯೋಗಂ ಅಂತ. ಶಿಲೆಗೂ ಒಂದ್ ಕಾಲ ಅಂತೆ, ಮನುಷ್ಯಂಗೂ ನರಕೂ ಒಂದ್ ಕಾಲ ಅಂತೆ. ಹಂಗೆ ಈಗ ಬೇಕಾದಷ್ಟು ತಿರುಪತಿ ದೇವಸ್ಥಾನಗಳಿದೆ, ವೆಂಕಟೇಶ್ವರ ದೇವಸ್ಥಾನ ಎಲ್ಲ ತಿರುಪತಿ ಆಗಕ್ ಸಾಧ್ಯನಾ? ಬೇಕಾದಷ್ಟು ಈಶ್ವರನ ದೇವಸ್ಥಾನಗಳಿದೆ, ಎಲ್ಲಾ ಕೇದಾರ್ನಾಥ ಬದ್ರಿನಾಥ ಆಗ್ತದ, ಎಲ್ಲ ನಮ್ಮಲ್ಲಿರೋ ಅನೇಕ ದೊಡ್ಡ ದೊಡ್ಡ ಶಿವನ ದೇವಸ್ಥಾನಗಳಾಗ್ಲಿಕ್ಕೆ ಸಾಧ್ಯನಾ? ಮಹಾಕಾಲೇಶ್ವರ ಇದೆ. ಸೊ ಹಂಗೆ ಎಲ್ಲರೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಾ ಶಿಲೆಗಳಿಗೂ ಕೂಡ ಆ ಒಂದು ಪ್ರತಿಭೆ ಬರುವುದಿಲ್ಲ. ಹಂಗೆ ನಿಮ್ಮ ಹೆಣ್ಮಕ್ಳಿಗೂ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ನೀವು ಒಂದು ನಿಜವಾದ ಶಿಲ್ಪಿಗಳು, ಧೈರ್ಯ ಮಾಡಿ, ನಾಯಕತ್ವ ಗುಣ ಇದೆ, 10 ಹೆಣ್ಮಕ್ಳನ್ನ ತಯಾರು ಮಾಡಿ ಕರ್ಕೊಂಡು ಬನ್ನಿ. ನಿಮ್ ಸೀಟ್ ಏನು ಆಗುದಿಲ್ಲ. ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಹೋಲಿಕೆ ಬಗ್ಗೆ ತಾವು ಹೇಳಬೇಕು. ಈಗ ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನಾವು ಬಡವರಿಗೆ ಮನೆ ಕೊಡ್ತಾ ಇದೀವಿ, ಸೈಟ್ ಕೊಡ್ತಾ ಇದೀವಿ, ಎಲ್ಲ ಕೊಡ್ತಾ ಇದೀವಿ. ಮೇಡ ನಾವು ಕಂಪಲ್ಸರಿ ಪ್ರತಿ ಒಂದು ಸೈಟ್ ಕೂಡ ಹೆಣ್ಮಕ್ಳ ಹೆಸರಿಗೆ ರಿಜಿಸ್ಟರ್ ಆಗಬೇಕು ಅಂತ. ನನ್ನ ಕ್ಷೇತ್ರದಲ್ಲಿ ನಾನು ಒಂದು 7,000 ಸೈಟ್ ಕೊಟ್ಟೆ. ನಾನು ಒಂದು 3ನೇ ಟರ್ಮ್ 4ನೇ ಟರ್ಮ್ ಹಿಂದೆ ನನ್ನ ಮೇಲೆ PGR ಸಿಂಧಿಯಾ ನಿಂತ್ಕೊಬಿಟ್ಟಿದೆ ಎಲೆಕ್ಷನ್ಗೆ. ಅದರಿಂದ ಎಲೆಕ್ಷನ್ ಬರೀ 7,000 ಓಟಲ್ಲಿ ಡಿವಿಷನ್ ಆಗ್ಬಿಡ್ತು. ನನಗೆ ಸಾತೂರು ಹೊಂಟೋಯ್ತು, ಕನಕಪುರ ಬಂದು ನಿಂತ್ಕೋಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು. ಆಗ ಬಂದು ಕೊನೆಗೆ ದೇವೇಗೌಡ ಏನ್ ಮಾಡಿದ್ರು, ಇಲ್ಲ ನಾನ್ ಸಾಯ್ಬೇಕು ಇಲ್ಲ ಸಿಂಧಿಯಾ ಸಾಯ್ಬೇಕು ಅನ್ನೋ ದೃಷ್ಟಿಯಿಂದ ಇಬ್ಬರಲ್ಲೊಬ್ರು ಮುಗಿಸ್ಬೇಕು ಅಂತ ನನ್ನ ಸಿಂಧಿಯನ ಮೇಲೆ ತಂದು ಹಾಕ್ಬಿಟ್ರು. ಸಿಂಧಿಯಾ 6 ಟೈಮ್ MLA, 6 ಟೈಮ್ ಈಸ್ ಎನ್ MLA. ಈಸ್ ಎ ವೆರಿ ಗುಡ್ ಆರ್ಗನೈಸರ್, ಒನ್ ಆಫ್ ದಿ ಬೆಸ್ಟ್ ಆರ್ಗನೈಸರ್. ವಾಚಾಳಿ ಅನುಭವ ಎಲ್ಲ ಇದೆ. ಹೆಂಗ್ ಮಾಡೋದು ಅಂತ ನಾನು ಬಿಡ್ಲಿಲ್ಲ, ಕನಕಪುರನ ಬಿಟ್ಟು ಕೊನೆಗೆ ಒಂದು ಆಶ್ರಯ ಸೈಟ್ ಹಂಚೋ ಕಾರ್ಯಕ್ರಮ ತಗೊಂಡೆ. ಒಂದು 50-60 ಎಕರೆಲಿ ಹಂಚಿದೆ. ಪ್ರತಿ ಒಂದು ಹೆಣ್ಮಗಳಿಗೆ ಕೊಟ್ಟೆ, ಎಲ್ಲ ಹೆಣ್ಮಕ್ಳಿಗೆಲ್ಲ ಗಂಡು ಮಕ್ಳಿಗೆ ಕರ್ಸ್ದೆ. ನಾನೇ ಕೂತ್ಕೊಂಡೆ, ನಾನೇ ಮೀಟಿಂಗ್ ಮಾಡಿದೆ. ನೋಡಮ್ಮ ನಿನ್ ಕೊಡ್ತಾ ಇದ್ದೀನಿ, ಹುಷಾರು, ನಿಂದು, ನಿನ್ ಗಂಡಂದು, ನಿನ್ ಮಕ್ಳು, ನಿನ್ ಜವಾಬ್ದಾರಿ ಅಂತ ಹೇಳಿ ಎಲ್ಲ ಹೆಣ್ಮಕ್ಳ ಹೆಸರಿಗೆ ಸೈಟ್ಗಳನ್ನ ರಿಜಿಸ್ಟರ್ ಮಾಡ್ತೇವೆ. 30,000 ಲೀಡಲ್ ಗೆಲ್ಸಿದ್ರು ನನ್ನ ಜನ, 30,000 ಲೀಡಲ್ ಗೆಲ್ಸಿದ್ರು. ಆಗ ನಾನು ಹೇಳ್ತೀನಿ, ಆಗ ಮಾತು ಹೇಳ್ದಂಗೆ ಹೇಳ್ತಾ ಇದ್ದೀನಿ. ಸೊ ಹಂಗೆ ಹೆಣ್ಣು ಒಂದು ಮಾತು ಕೊಟ್ರೆ ಮಾತು ಉಳ್ಕೊಳ್ತದೆ ಅನ್ನೋದು ನಮ್ಗೆಲ್ಲರೂ ಕೂಡ ನಂಬಿಕೆ ಇದೆ, ಶ್ರಮ ಇದೆ, ಕಷ್ಟ ಇದೆ. ಇವತ್ತು ನಿಮ್ಗೆ ನಾನು ಹೇಳಿದ್ದು, ನೀವು ಸಂಘಟನೆ ಆಗ್ಬೇಕು, ಈಚೆ ಕರ್ಕೊಂಡ್ಬೇಕು. ನಾವೇನ್ ನಿಮ್ಗೇನು ಹೊಸ್ದಾಗೇನು ನಿಮ್ಗೇನು ಇಲ್ಲಿದ್ದ ಸುಳ್ಳು ಹೇಳಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ. ಇರೋ ಸತ್ಯಾಂಶ ಸಹಾಯ ಆಗ್ತಾ ಇದೆಯೋ ಇಲ್ಲೋ. ಇವತ್ತು ಬಿಜೆಪಿ ಬಹಳ ಮಾತಾಡ್ತಾರೆ, ಏನ್ ಮೊನ್ನೆ ಎಲ್ಲ ಏನ್ ಅಸೆಂಬ್ಲಿ ದೊಡ್ಡ ಗಲಾಟೆ ನನ್ನ ಮೇಲೆ, ಏನ್ ಗ್ಯಾರಂಟಿ ಕಮಿಟಿ ಮಾಡ್ಬಿಟ್ಟಿದ್ದೀರಿ, ನಮ್ಮ ಮೇಲೆ ಸವಾರಿ ಮಾಡ್ತಾವ್ರೆ, ನಮ್ಮ ಹಕ್ಕನ್ನ ಕಿತ್ಕೊಬಿಟ್ಟಿದ್ದೀರಿ, ಎಲ್ಲ ಹಂಗ್ ಮಾಡ್ತಾವ್ರೆ ಹಿಂಗ್ ಮಾಡ್ತಾವ್ರೆ. ಮಾಡಿದೀವಪ್ಪ, ಅಧಿಕಾರಕ್ಕೆ ತಂದಿದ್ದಾರೆ, ನಾವು ಮಾಡಿದೀವಿ. ಅಧಿಕಾರ ತಂದಿಲ್ಲ, ನಿರ್ಮಾಣಕ್ಕಾಗ್ತದೆ? ಸೊ ನಿಮ್ಮ ಹಕ್ಕ ನಾವು CM ಹೇಳಿದ್ರು, ನಿಮ್ಮ ಹಕ್ಕೆ ನಾವು ಕಿತ್ಕೊಂಡಿಲ್ಲ. ಇದು ಹೊಸ ಕಾರ್ಯಕ್ರಮ, ಅನುಷ್ಠಾನ ಸಮಿತಿ ಕಾರ್ಯಕ್ರಮ ಅಂತ ನಾವು ಮಾಡಿದ್ದೀವಿ. ಬೇಕಾದ್ರೆ ಸ್ಟೇಟ್ ಲೆವೆಲ್ ಮಾಡ್ಕೊಳ್ಳಿ, ನಮ್ ತಾಲೂಕ್ ಲೆವೆಲ್ ಅಲ್ಲೆಲ್ಲ ತಾಲೂಕ್ ಲೆವೆಲ್ ಒಂದು ಆಫೀಸ್ ಬೇರೆ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ. ಒಂದು 25,000 ದುಡ್ಡೇನ ಬೇರೆ ಕೊಟ್ಬಿಡ್ತಾ ಇದೀವಿ ನಾವು. ಅದು ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಾವು ಪಾಪ ಯಾರ ಹೆಣ್ಮಕ್ಳಿಗೆ ದುಡ್ಡು ಹೋಗ್ತಾ ಇದೆಯೋ ಇಲ್ಲೋ, ಕರೆಂಟ್ ಇದೆಯೋ ಇಲ್ಲೋ, ಸರಿಯಾಗಿ ಉಪಯೋಗಿಸ್ತಾ ಇದಾರೋ ಇಲ್ಲೋ, ಮಿಸ್ಯೂಸ್ ಆಗ್ತದೋ ಇಲ್ಲೋ ಅಂತೇಳಿ ಅನುಷ್ಠಾನ ತರಕ್ ನಾವು ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ಎಲ್ಲಾ ಮೀಡಿಯಾ ಇದೆ, ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ, ನೀವು ಹೆಣ್ಮಕ್ಳು ರೆಡಿ ಆಗ್ಬೇಕು. ಸೌಮ್ಯ, ಲಕ್ಷ್ಮಿ ಅವರೇ, ನೀವು ನಮ್ಮ ಅಮರ್ನಾಥ್ ರೆಡಿ ಆಗ್ಬೇಕು. ನೀವು 2000 ಏನು ನಮ್ಮ ಮೇ 20ನೇ ತಾರೀಕಿದೆ ನಮ್ಮ ಸರ್ಕಾರದ 2 ವರ್ಷದ ಕಾರ್ಯಕ್ರಮ. 2 ವರ್ಷದ ಕಾರ್ಯಕ್ರಮ ಇಡೀ ಸಂಭ್ರಮ ಆಗ್ಬೇಕು. 1,01,23,23,00,000 ಜನಸಂಖ್ಯೆ ಏನು ಈ 2,000 ತಗೊಳ್ತಾ ಇದ್ದೀವಿ, ಆಚರಣೆ ನಡೀಬೇಕು.
ಎಲ್ಲ ಊರಿನಲ್ಲೂ ಕೂಡ ರಂಗೋಲೆ ಸ್ಪರ್ಧೆ ಏರ್ಪಾಡು ಆಗ್ಬೇಕು. ಮನೆ ಮುಂದೆ ರಂಗೋಲೆ ಹಾಕಿ ಆಚರಣೆ ಆಗ್ಬೇಕು. ದಿಸ್ ಈಸ್ ದಿ ಕಮಿಟ್ಮೆಂಟ್. ಆಚರಣೆ, ಸೆಲೆಬ್ರೇಷನ್, ಹಬ್ಬ ತಾನೆ ಇದು. ವೆರಿ ಸಿಂಪಲ್. ಸೊ ಅಲ್ಲಿ ಟೀಚರ್ಸ್ಗೆ, ನಮ್ಮ ಇವ್ರಿಗೆ ಕಮಿಟಿಯವ್ರಿಗೆ ಎಲ್ಲ ನಾಮಿನೇಟ್ ಮಾಡಿದೀವಿ. ಹಾಸ್ಪಿಟಲ್ ಕಮಿಟಿ ಮಾಡಿದೀವಿ, ಸ್ಕೂಲ್ ಕಮಿಟಿ ಮಾಡಿದೀವಿ, ಇನ್ನೊಂದು ಕಮಿಟಿ ಮಾಡಿದೀವಿ, ಆಶ್ರಯ ಮಾಡಿದೀವಿ, ಅನುಷ್ಠಾನ ಸಮಿತಿ ಮಾಡಿದ್ವಿ. ಅವ್ರಿಗೆಲ್ಲ ಒಂದೊಂದು ಪಂಚಾಯತಿ 2 ಊರುಗಳನ್ನ ಮಾಡೋದು. ಆ ಊರಿಗೆಲ್ಲ ಟೀಚರ್ಸ್ಗಳನ್ನೆಲ್ಲ ನೇಮಕ ಮಾಡೋದು. ಯಾರ್ದು ಬೆಸ್ಟ್ ರಂಗೋಲಿ ಇದೆ ಅಂತ ಅವ್ರಿಗೊಂದು ಪ್ರೈಸ್ ಕೊಡೋಣ. ಈಗ ಹೆಣ್ಮಕ್ಳು ನಾಟಕ ಆಡಿದ್ರಪ್ಪ, ಪ್ರೈಸ್ ಕೊಡೋಣ. ಯಾರು ಬೆಸ್ಟ್ ಮಾಡ್ತಾರೆ ಅಂತ ಮಾಡೋಣ. ಸೊ ಅವ್ರಿಗೆ ಹಬ್ಬ ಆಚರಣೆ ಮಾಡಬೇಕು. ವಿ ಶುಡ್ ಇನ್ವಾಲ್ವ್ ದೆಮ್. ಏನ್ ಕಷ್ಟನ ರಂಗೋಲಿ ಹಾಕೋದು? 100 ರೂಪಾಯಿ ಆಗ್ಬೋದು, ಹಾಕೊಳ್ಳಲ್ವ ನೀವೆಲ್ಲ? ಏನ್ರಮ್ಮ? ಸೊ ಮೇ 20ನೇ ತಾರೀಕು 2 ವರ್ಷ ಕಲರ್ ಕರೆದು ಎಲ್ಲರಿಗೂ ಪ್ರೈಸು. ನಾನು ಹೇಗೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಪ್ರೈಸ್. ಗವರ್ಮೆಂಟ್ ಇಂದ ಯಾರು ಎಷ್ಟಾದ್ರು ಕುಣ್ಕೊಳ್ಳಿ, ಎಷ್ಟಾದ್ರು ಕಿರ್ಸ್ಕೊಳ್ಳಿ, ಏನ್ ಬೇಕಾದ್ರೂ ಧಿಕ್ಕಾರ ಹಾಕೊಳ್ಳಿ, ಜೈಕಾರ ಹಾಕೊಳ್ಳಿ, ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಎಲ್ಲ ಪಂಚಾಯತಿಗೂ ಒಂದೊಂದು ಪ್ರೈಸು, ಇಲ್ಲ ಅಂದ್ರೆ ಇದನ್ನೊಂದು ಪ್ರೈಸು. ಅದನ್ನ ನಾನು ನೆಕ್ಸ್ಟ್ ಈಗ ನಾನು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಅದಕ್ಕೆಲ್ಲ ದುಡ್ಡು ಕಾಸು ಏನ್ ಬೇಕು ಎಲ್ಲ ಏರ್ಪಾಟ್ ಮಾಡ್ತೀನಿ. ಸೊ ಕಾಂಪಿಟೇಷನ್, ಇಟ್ ಶುಡ್ ಬಿ ಎ ಸೆಲೆಬ್ರೇಷನ್. ನಿಜಾನ ಸುಳ್ಳ? ಇವತ್ತು ಯಾಕೆ ನಾವು ಸೇರಿದೀವಿ ಇಲ್ಲಿ? ಹಬ್ಬ ಆಚರಣೆ ಮಾಡಕ್ಕೆ ಇಲ್ಲಿ ಸೇರಿದೀವಿ. ಆ ಹಬ್ಬನೋ ಇಲ್ಲೋ, ಅದು ಮುಂದುವರಿಬೇಕೋ ಇಲ್ಲೋ? ಸೊ ಅದಕ್ಕೆ ಹಾಕೊಂಡು ನೀವು ಏನಾರು ಹಾಕೊಳ್ಳಿ. ಯಾರು ಚಿತ್ರ ಬೇಕಾದ್ರೂ ಬಿಡಿಸ್ಕೊಳ್ಳಿ, ನಿಮ್ಮ ಮಕ್ಳು ಚಿತ್ರನೇ ಬಿಡಿಸ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ನೀವು ಯಾರು ಬೇಕಾದ್ರೂ ಚಿತ್ರ ಮಾಡ್ಕೊಳ್ಳಿ, ಯಾವ ದೇವ್ರದ್ ಬೇಕಾದ್ರೂ ಚಿತ್ರ ಬಿಡಿಸ್ಕೊಳ್ಳಿ, ಏನು ಸೂರ್ಯಂದಾರು ಬಿಡಿಸ್ಕೊಳ್ಳಿ, ಚಂದ್ರದಾರು ಹಾಕೊಳ್ಳಿ, ಏನ್ ಬೇಕಾದ್ರೂ ಹಾಕೊಳ್ಳಿ, ನಮ್ದೇನ್ ಅಭ್ಯಂತರ ಇಲ್ಲ. ಒಟ್ಟೊಳಗೆ ಅದರಲ್ಲಿ ಒಂದು ಕೆಳಗಡೆ ಬರಿಬೇಕು. ಅವ್ರು ಹೇಳ್ದಂಗೆ ಶಕ್ತಿ ಅಂತಾರು ಬರಬೇಕು, ಗೃಹಲಕ್ಷ್ಮಿ ಅಂತಾರು ಬರಬೇಕು. ಅದು ಕಾಮನ್ ತಾನೇ. ಅದು ಬಿಜೆಪಿ ಅವ್ರಲ್ಲಿ ಕಾಂಗ್ರೆಸ್ ಇಲ್ಲ ಬಿಡ್ಬಿಡ್ಲಿ. ನಾನು ಬಿಜೆಪಿ ಅವ್ರಿಗೆ ಹೇಳಿದೆ ಮೊನ್ನೆ, ಇದಕ್ಕೆ ಹೋಗಿದ್ದೆ ಲಕ್ಷ್ಮಿ ಅವ್ರ ಜಿಲ್ಲೆಗೆ, ಅಲ್ಲಮ್ಮ ಉಡುಪಿ ಜಿಲ್ಲೆಗೆ ಹೋಗಿದ್ದೆ. ಅಲ್ಲಿಗೆ ಅವರೆಲ್ಲ ಬಹಳ ವಿರೋಧ ಮಾಡ್ತಾರಂತೆ. ಆಯ್ತಪ್ಪ, ಬಿಜೆಪಿ ನೀವೆಲ್ಲ ವಿರೋಧ ಮಾಡ್ತಾ ಇದ್ರೆ ನಿಮ್ ಹೆಣ್ಮಕ್ಳಿಗೆಲ್ಲ ಕಾಲ್ ಕೊಟ್ಬಿಡಿ, ನಮ್ಗಿನ್ ಬೇಡ ಗೃಹಲಕ್ಷ್ಮಿ ಅಂತ ನೀವು ಸರೆಂಡರ್ ಮಾಡ್ಬಿಡಿ ಅಂತ ಹೇಳ್ದೆ. ಮಾಡ್ತಾರ ಏನಾರು? ಹಿಡ್ಕೊಂಡು ಬಿಡಿತಾರಷ್ಟೇ, ನಡೆಯ ಅಂತ ಅನ್ಬಿಟ್ಟು. ಸೊ ಹಂಗಿದೆ. ಸೊ ಹಂಗೆ ತಮ್ಮ ಸಾಮರ್ಥ್ಯ, ತಮ್ಮ ಸ್ವಂತ ಶಕ್ತಿ ಹಾಗೂ ವ್ಯಕ್ತಿತ್ವದಿಂದ ನಾಯಕತ್ವವನ್ನು ಬೆಳೆಸಬಹುದು ಅಂತೇಳಿ ಇಂದಿರಾ ಗಾಂಧಿ ಅವರು ಹೇಳಿದ್ದಾರೆ. ನಾನೆಲ್ಲ ಹೇಳಿದ್ದು. ನಿಮ್ಗೆ ಶಕ್ತಿ ಇದೆ ನಿಮ್ಮ ಅಂತೇಳಿ ಇಂದಿರಾ ಗಾಂಧಿ ಅವರು ಹೇಳಿದ್ದಾರೆ. ಸೊ ಹಂಗೆ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ. ರಂಗೋಲಿ ಹಾಕೋದು ಯಾರ ಸಂಸ್ಕೃತಿ? ನಮ್ಮ ತಾನೇ ಸಂಸ್ಕೃತಿ, ಅದು ನಮ್ಮ ಧರ್ಮ ಅಲ್ವೇ? ಈಗ ಇದು ಕಿವಿ ಚುಚ್ಚೋದು, ಮೂಗ್ ಚುಚ್ಚೋದು ಯಾರು ಹೇಳ್ಕೊಟ್ಟಿದ್ರೆ ನಿಮ್ಗೆ? ಉಡ್ದಾರ ಕಟ್ಟೋದು ಏನಾದ್ರು ಹೇಳ್ತಿದ್ರೆ ನಿಮ್ ಬೇಡ ಅಂತ ಅಂದ್ರು ನಿಮ್ ಹಿರಿಯರು ಮೊದ್ಲಿಂದ ಮಾಡ್ಕೊಂಡು ಬಂದವ್ರೆ ಪದ್ಧತಿ. ಸೊ ಸಾಯ್ಬೇಕೋ ಉಡ್ಬೇಕೋ, ನಂಗೆ ಜಾತಿನೇ ಬೇಡ, ನಂಗೆ ಧರ್ಮನೇ ಬೇಡ ಅಂತ ಮಾತಾಡ್ತಾರೆ. ಅವ್ನು ಸಾಯ್ಬೇಕೋ ಉಣ್ಬೇಕೋ ಇಲ್ಲ ಸುಡ್ಬೇಕು ಅಂತ ತೀರ್ಮಾನ ಮಾಡೋದು ಯಾವುದು? ಧರ್ಮ ತಾನೆ. ಅದು ಧರ್ಮ ತಾನೆ. ಹಂಗೆ ಈ ರಂಗೋಲಿ ಬಿಡೋದು ಯಾರು? ಸೊ ಹೆಣ್ಣು ಅಂತ ಉತ್ಪತ್ತಿ ಮಾಡಿದ ಯಾವುದು? ಪ್ರಕೃತಿ. ಅದು ನಮ್ದಲ್ಲ, ಅದು ಪ್ರಕೃತಿ. ಸೊ ಒಪ್ದೇವಲ್ಲಿ ಮದುವೆ ಆಗ್ಲೇಬೇಕು, ಸಂಸಾರ ನಡೆಸಲೇಬೇಕು, ನಾವು ಏಟ್ ತಿನ್ಲೇಬೇಕು. ಹೆಣ್ಣು ಗಂಡು ಹೊಡಿತದೋ, ಗಂಡು ಹೆಣ್ಣು ಹೊಡಿತದ, ಅವನು ಯಾರು ಹೊಡಿತಾ ಇದ್ದ ಅವನು? ಸೊ ಹಂಗೆ ತಮ್ಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಗಂಡು ಕಟ್ಲೆ ಮಾತಾಡೋದು ಬೇಡ. ಸೊ ನೀವು ಅನ್ನನೂ ಕೊಡ್ತೀರಿ, ವಿದ್ಯೆನೂ ಕಲಿಸ್ತೀರಿ, ತ್ಯಾಗನೂ ಮಾಡ್ತೀರಿ, ಎಲ್ಲ ಯಾರು ಇದೆ. ನೀವು ಪಕ್ಷದ ಬರಬೇ ನೀವು ಚಿಂತನೆ ಮಾಡಬೇಕು, ನೀವೆಲ್ಲ ಕೂತ್ಕೊಳ್ಬೇಕು. ನಾಯಕಿ ಅಂತ ಏನ್ ನಾನು ಪ್ರಾರಂಭ ಮಾಡಿದೀನಿ ಅದಕ್ಕೆ ಒಂದು ಹೊಸ ರೂಪನ ಕೊಡಬೇಕು. ನೀವು ಡಿವೋಟ್ ಮಾಡಬೇಕು. ನಿಮ್ಗೆ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾರೆ, ಶ್ರೀಶಕ್ತಿ ಮೆಂಬರ್ಸ್ ಇದ್ದಾರೆ, ಸೋತವ್ರಿದ್ದಾರೆ, ಗೆದ್ದವರಿದ್ದಾರೆ. ಈಗ 2,000 ರೂಪಾಯಿ ದುಡ್ಡು ತಗೋತಾ ಇದ್ದಾರೆ. ನೀವೆಲ್ಲ ಇಲ್ಲಿ ಕೂತಿರೋರೆಲ್ಲ ಒಬ್ಬೊಬ್ಬ ಹೆಣ್ಮಗಳು ಒಂದು ಮಿನಿಮಮ್ 100 ಮೆಂಬರ್ಶಿಪ್ ಮಾಡಬೇಕು. ಮಾಡ್ತಿರೋ ಇಲ್ಲ? ಸೌಮ್ಯ, ಕಾಂಪಿಟೇಷನ್. ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ಗೂ ಕಾಂಪಿಟೇಷನ್. ಯಾರು ಅತಿ ಹೆಚ್ಚು ಮಾಡ್ತಾರೆ ಅವ್ರಿಗೆಲ್ಲಾರು ಒಂದು ಡೈರೆಕ್ಟರ್ ಮಾಡ್ತೀನಿ ನಾನು. ಒಂದು ತಾಲೂಕ್ ಲೆವೆಲ್ ಒಂದು ಡೈರೆಕ್ಟರ್ ಮಾಡ್ತೀನಿ. ನನ್ನ ಕಮಿಟ್ಮೆಂಟ್ ಇದು. ಏನ ತಾಲೂಕಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ ಮಾಡೋರ್ನ
ಯಾವ್ದಾದ್ರು ಒಂದು ಕಮಿಟಿಗೆ ತಾಲೂಕ್ ಲೆವೆಲ್ ಹಾಕುವಂತ ಜವಾಬ್ದಾರಿ ಈ ಡಿ ಕೆ ಶಿವಕುಮಾರ್ದು. ನಾನು ಮಾತು ತಪ್ಪಿದ್ರೆ ಆಮೇಲೆ ಕೇಳಿ ನೀವು. ಈ ಅಗ್ರಿಮೆಂಟ್ ನಮಗೂ ನಿಮಗೂ ಇಲ್ಲ. ಏನಮ್ಮ ನೀನು ಹೋಗಿ ಗೊತ್ತಿದ್ದಾನೆ ಅಲ್ಲ, ನೀನು ಬರೀ ಇಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದಲ್ಲ, ನೀನು ಜಲ್ಜ ಹೋಗಿದೀವಲ್ಲ ಈ ಮೆಂಬರ್ಶಿಪ್ ಮಾಡಕ್ಕೇನೆ. ಇಲ್ಲೆಲ್ಲ ಕಲ್ಪನಾ ಇರೋದು ಅಲ್ಲಿ. ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಒಂದೊಂದು ವಾರ್ಡ್ ತಗೊಳ್ಳಿ. ನೀವು ಜಾಸ್ತಿ ನಾನು ಹೇಳ್ತಾ ಇದ್ರೆ ತಾಲೂಕ್ ತಗೋಬೇಡಿ, ನೀವು ಇಲ್ಲಿ ಕೂತಿರೋ ಒಂದೊಂದು ವಾರ್ಡ್ ತಗೊಳ್ಳಿ ಸಾಕು, ಒಂದೊಂದು ಬೂತ್ ತೆಗೆದುಕೊಳ್ಳಿ. ವಾಟ್ ಯು ಕಾಂಟ್ರಿಬ್ಯೂಟೆಡ್ ದಿ ಸೊಸೈಟಿ ಇಸ್ ಇಂಪಾರ್ಟೆಂಟ್. ನೀವು ನಿಮ್ಗೇನು ಅನುಕೂಲ ಆಯ್ತು ಅಂತಲ್ಲ, ನಿಮ್ಮಿಂದ ಏನು ಸಮಾಜಕ್ಕೆ ಅನುಕೂಲ ಆಯ್ತು ಅನ್ನೋದು ಮುಖ್ಯ. ನಿಮ್ಮಿಂದ ಎಷ್ಟು ಜನರಿಗೆ ಅನುಕೂಲ ಆಯ್ತು. ಈಗ ನೀವು ಈ ಪಾರ್ಟಿ ಮೆಂಬರ್ ಆದ್ಮೇಲೆ ನೀವು ಈ ಪಾರ್ಟಿಗೆ ಏನ್ ಕಾಂಟ್ರಿಬ್ಯೂಟ್ ಮಾಡ್ತೀರ ಅನ್ನೋದು ಮುಖ್ಯ. ನೀವಿನ್ನೇನು ಕಾಂಟ್ರಿಬ್ಯೂಟ್ ಮಾಡಕ್ಕಾಗ್ತದೆ? ನೀವು ಅಟ್ಲೀಸ್ಟ್ ಅವ್ರ ಮೆಂಬರ್ಶಿಪ್ ಮಾಡಿದ್ರೆ ಅವ್ರಿಗೆ ತಡೆಯಪ್ಪ ನಾ ಕಾಂಗ್ರೆಸ್ ಮೆಂಬರು, ವೋಟಾರು ಕಾಂಗ್ರೆಸ್ ಹಾಕುವ ಅನ್ನೋದು ಒಂದು ಭಾವನೆ ಬರ್ತದೆ ತಾನೆ. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು ಈ ಮೆಂಬರ್ಶಿಪ್ ಬಹಳ ಮುಖ್ಯ ಅನ್ನೋ ದೃಷ್ಟಿಯಿಂದ. ಸೊ ಅದರಿಂದ ಒಂದು ಊರು ಒಂದು ಪಕ್ಷ ಬೆಳಿಬೇಕಾದ್ರೆ ನೀವೆಲ್ಲ ಸೇರ್ಬೇಕು. ಮುಂದಕ್ಕೆ ಬಿಡಿ, ಮುಂದಕ್ಕೆ ಇನ್ನ ಏನೇನೋ ಯೋಚನೆ ಮಾಡೋಣ. ಅದೆಲ್ಲ ಈಗೆಲ್ಲ ತೋರಿಸ್ಬೇಡಿ ನನಗೆ. 200 ಅಲ್ಲ, ಈಗ 2000 ಮಾಡಿಸ್ತೀನಿ. ಮಾಡಿರೋದಕ್ಕೆ ನಿನ್ಗೆ ಅಭಿನಂದನೆಗಳು, ಅಭಿನಂದನೆಗಳು. ಸೊ ಎಲ್ಲ ಕಡೆ ಈಗ ನಿನ್ನೆ ಒಂದು ರಿಸರ್ವೇಶನ್ ಮಾಡಿದೆ, ಯಾವುದೋ ಒಂದು ವಾರ್ಡ್ ಕಮಿಟಿಗೆ, ಬೆಂಗಳೂರು ಸಿಟಿ ವಾರ್ಡ್ ಕಮಿಟಿಗೆ. ನನಗೆ ಉಮಾಶ್ರೀ ಬಂದು ಕಿವಿಲ್ ಗಿಡದು, ಸರ್ ಇಲ್ಲಿ ಹೆಣ್ಮಕ್ಳಿಗೆ, ನಾನು ಹೆಣ್ಮಕ್ಳು ರಿಸರ್ವೇಶನ್ ಇಟ್ಟಿದ್ದೀನಿ, ವಾರ್ಡ್ ಕಮಿಟಿ ನಾಮಿನೇಷನ್ ಮಾಡ್ಬೇಕಾರೆ ತಿರ್ಗಾ ಬ್ಯಾಕ್ವರ್ಡ್ ಕ್ಲಾಸ್ಗೂ ಇಟ್ಟಿದ್ದೀನಿ, ಮೈನಾರಿಟಿಗೂ ಇಟ್ಟಿದ್ದೀನಿ, ಶೆಡ್ಯೂಲ್ ಕ್ಯಾಸ್ಟ್ ಇಟ್ಟಿದ್ದೀನಿ, ಗ್ರೇಟರ್ ಬೆಂಗಳೂರು ಮಾಡೋಂಥ ಸಂದರ್ಭ. ಈಗ ಮಧ್ಯಾಹ್ನ ಮೇಲೆ ಈ ಬೆಂಗಳೂರು ಗ್ರೇಟರ್ ಬೆಂಗಳೂರುದು ಎಲ್ಲ ನಮ್ಮ ಕಾರ್ಪೊರೇಟ್ಗಳದೆಲ್ಲ ಮೀಟಿಂಗ್ ಅನ್ನ ಕೂಡ ನಾವೆಲ್ಲ ಇಟ್ಟಿದ್ದೇವೆ. ಸೊ ಹಂಗೆ ನಿಮ್ಗೆ ನಾನು ಹೇಳ್ತಾ ಇರೋದು, ಫಸ್ಟ್ ಪಾರ್ಟಿನೇ ನಮ್ಮ ತಂದೆ ತಾಯಿ, ಪಾರ್ಟಿನೇ ನಮ್ಮ ಬಳಗ. ಪಾರ್ಟಿ ಅಧಿಕಾರದಲ್ಲಿದ್ರೆ ನಾನು ಅಧಿಕಾರದಲ್ಲಿ, ನೀವು ಅಧಿಕಾರದಲ್ಲಿ, ಸಿದ್ದರಾಮಯ್ಯ ಅಧಿಕಾರ ಇಲ್ಲ, ನಾವ್ಯಾರು ಅಧಿಕಾರದಿಲ್ಲ. ಅದಕ್ಕೆ ನಾನು ಹೇಳೋದು ಯಾವಾಗಲೂ ಕೂಡ ವ್ಯಕ್ತಿ ಪೂಜೆ ಬಿಡಿ, ಪಕ್ಷದ ಪೂಜೆ ಮಾಡಿ ಅಂತ ನನ್ನ ಮೊದಲಿಂದನೂ ಕೂಡ ನನ್ನ ಒಂದು ಬದ್ಧತೆ ಕಾರ್ಯಕ್ರಮ. ಸೊ ಹಂಗೆ ಇನ್ನು ನನಗೂ ಹೊಟ್ಟೆ ಸಿಗ್ತೈತೆ, ನಿಮ್ಗೂ ಹೊಟ್ಟೆ ಸಿಗ್ತೈತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೇರೆ 4 ಅವರ್ ಕೂತ್ಕೊಂಡೆ, ಬೆನ್ನು ನೋಯ್ತಾ ಇತ್ತು ಅಂತ ಅವ್ರು ಬೇರೆ ಹೇಳ್ತಾ ಇದ್ರು. ಸೊ 3 ಗಂಟೆ ಬೇರೆ ಇನ್ನ ಮೀಟಿಂಗ್ ಇದೆ, ಬೇರೆ ಸಂದರ್ಭದಲ್ಲಿ ಮಾಡೋಣ. ಈ ಒಂದು ಕಾಂಪಿಟೇಷನ್ ಯಾವಾಗಮ್ಮ ಇಟ್ಕೊಳ್ಳೋಣ? ಈಗ ರಂಗೋಲಿ ಕಾರ್ಯಕ್ರಮ ಹೇಳಿದ್ನಲ್ಲ ಪುಷ್ಪಮ್ಮನಾಥ್ ಅವರೇ, ಮೇ 20 ಈಗಿದ್ದಾನೆ ತಯಾರಾಗಬೇಕು, ಈಗಿದ್ದಾನೆ ಅಡ್ವರ್ಟೈಸ್ಮೆಂಟ್ ಹೋಗ್ಬೇಕು, ಎಲ್ಲ ಮಾಡಬೇಕು, ರಂಗೋಲಿ ಸ್ಪರ್ಧೆ ಹಾಕ್ಬೇಕು. ಎಲ್ಲ ಕಡೆ ಒಂದೊಂದು ಊರಿಗೆ, ಒಂದೊಂದು ಪಂಚಾಯತಿಗೆ ಒಂದು ಕಾಂಪಿಟೇಷನ್. ಯಾರೋ ಅವ್ರು ಬರೀತಾರೆ, ಖಂಡಿತ ಎಲ್ಲರಿಗೂ ಕನ್ನಡ ಎಲ್ಲರೂ ಬರ್ತಾರೆ, ಅವ್ರ ಭಾಷೆಲೇ ಬೇಕಾದ್ರೆ ಬರ್ಕೊಳ್ಳಿ. ಸೊ 28th ರೆವಲ್ಯೂಷನ್ ಡೇ ನಿಮ್ನ ನಾವು ಅಧಿಕಾರ 20ನೇ ತಾರೀಕು ಅಧಿಕಾರ ತಗೊಂಡ್ವಲ್ಲ ನಾವು ವಿಧಾನಸೌಧದಲ್ಲಿ, ಇದರಲ್ಲಿ ಸ್ಟೇಡಿಯಂ ಅಲ್ಲಿ ಬಂದ ತಕ್ಷಣ ವಿಧಾನಸೌಧದಲ್ಲಿ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮಾಡ್ದು. ಅದು ಆಚರಣೆ ಆಗ್ಬೇಕಲ್ಲ. ನಮ್ ಸರ್ಕಾರ ಅಧಿಕಾರಿಗಳಿಗೂ ಪರವಾಗಿಲ್ಲ ಕಣೆ, ಅವರು ನಮ್ಗೊಂದು ನಮಸ್ಕಾರ ಹೇಳೋರೆ ಅಂತ ಆಗ್ಬೇಕಲ್ಲ. 52,000 ಕೋಟಿ ಕೊಟ್ಬಿಟ್ಟು ಜನ ಉಗಿಸ್ಕೊತಾ ಇದೀವಲ್ಲ ಬಿಜೆಪಿ ಅವರು, ಅದಕ್ಕಾದ್ರೂ ನಮ್ಗೆ ನೆಮ್ಮದಿ ಆಗ್ಬೇಕಲ್ಲ. ಇದನ್ನ ಮಾಡಿ ನೋಡೋಣ, ಭೇಟಿ ಮಾಡೋಣ. ಅದಾದ್ಮೇಲೆ ಯಾರು ಬೆಸ್ಟ್ 224 ಕ್ಷೇತ್ರದಲ್ಲೂ ಮಾಡಿದ್ದಾರೆ ಅವ್ರನ್ನ ಕರ್ಕೊಂಡು ಬಂದು ಇಲ್ಲೇ ಸನ್ಮಾನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಎಲ್ರೂ ಈಗ ಅತಿ ಹೆಚ್ಚು ಮೆಂಬರ್ಶಿಪ್ ಯಾರು ಮಾಡ್ತೀರಾ? ಕೈ ಎತ್ತಿ. ಮೇ 20ನೇ ತಾರೀಕು ಒಂದು ದೊಡ್ಡ ಸಂಭ್ರಮ, ಇವಾಗ್ಲಿಂದನೇ ಪ್ರಾರಂಭ ಮಾಡ್ತೀರಾ? ಕೇಳಿಸ್ತಾ ಇಲ್ಲ? ಧನ್ಯವಾದಗಳು ಸರ್. ತಾವು ಹೇಳಿರೋ ಕಿವಿ ಮಾತು ನಾವು ಕೇಳಿಸ್ಕೊಂಡಿದೀವಿ. ಈಗ ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರ ಬಹಳ, ನಮ್ಮ ಪ್ರತಿಯೊಬ್ಬ ಮಹಿಳಾ ಕಾಂಗ್ರೆಸ್ನ ಕಾರ್ಯಕರ್ತರು ಇನ್ನೂ ಹೆಚ್ಚು ಸಂಘಟನೆ ನಾವು ಮಾಡ್ತೀವಿ. ಈಗ 4 ಜಿಲ್ಲೆಯಿಂದ ಒಂದು ನಮ್ಮ ಮಹಿಳಾ ಕಾಂಗ್ರೆಸ್ ಇಂದ ಯಾರು ರೆಗ್ಯುಲರ್ ಆಗಿ ಪ್ರೊಟೆಸ್ಟ್ಗೆ, ಮೀಟಿಂಗ್ಸ್ಗೆ ಬರ್ತಿದಾರೋ ಅವ್ರಿಗೆ ಒಂದು ಗಿಫ್ಟ್ ಕೊಡ್ತಾ ಇದ್ದೀವಿ. ಬೇರೆಯವರು ಬರ್ತಿಲ್ಲ ಅಂತಲ್ಲ, ಮುಂದೆ ನಿಮಗೂ ಅವಕಾಶಗಳಿದೆ. ಇನ್ನೂ ಹೆಚ್ಚು ದಯವಿಟ್ಟು
ಮೆಂಬರ್ಶಿಪ್ಸ್ ಮಾಡಿ ಇನ್ನೂ ಹೆಚ್ಚು ಜನರನ್ನ ಪಕ್ಷಕ್ಕೆ, ಮಹಿಳಾ ಕಾಂಗ್ರೆಸ್ಗೆ ದಯವಿಟ್ಟು ಸೇರಿಸಿ ಅಂತ ಹೇಳಿ ಈಗ ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. 5 ನಿಮಿಷ ಈ ಕಾರ್ಯಕ್ರಮ ನಾವು ಮುಗಿಸ್ಬಿಡ್ತೀವಿ. 2 ನಿಮಿಷ ಕುತ್ಕೊಳ್ಳಿ ದಯವಿಟ್ಟು. ಮಹಿಳಾ ಕಾಂಗ್ರೆಸ್ ಅಲ್ಲಿ ಸಂಘಟನೆಯಲ್ಲಿ ನಿರಂತರವಾಗಿ ನಮ್ಮೊಟ್ಟಿಗೆ ಇಲ್ಲಿವರೆಗೂ ಯಾವುದೇ ಒಂದು ಕಾರ್ಯಕ್ರಮ ಕೂಡ ಬಿಡದೆ ತಪ್ಪದೆ ಬಂದಿರತಕ್ಕಂತ ಒಂದಷ್ಟು ಹೆಣ್ಣು ಮಕ್ಕಳಿಗೆ ಇವತ್ತು ಏನೋ ಸನ್ಮಾನ ಕಾರ್ಯಕ್ರಮ ಇದೆ. ನಾನು ನೇಮ್ಸ್ ಕರಿತೀನಿ, ದಯವಿಟ್ಟು ಅವ್ರ ವೇದಿಕೆ ಮೇಲೆ ಬರಬೇಕು. ಲಕ್ಷ್ಮೀ ಹಾಲಪ್ಪ ಅವರು, ಮತ್ತೆ ರೇಣುಕಾ ಅವರು, ಮತ್ತೆ ಸುಗುಣ ಅವರು, ಮತ್ತೆ ನಾಗವೇಣಿ ಅವರು ದಯವಿಟ್ಟು ಬೇಗ ಬರಬೇಕು, ವೇದಿಕೆ ಮೇಲೆ ಬರಬೇಕು. ರೇಣುಕಾ ಬೆಂಗಳೂರು ಸೆಂಟ್ರಲ್ ಇಂದ, ಸುಗುಣ ಸೌತ್ ಇಂದ, ನಾಗವೇಣಿ ರೂರಲ್ ಇಂದ, ಲಕ್ಷ್ಮೀ ಹಾಲಪ್ಪ ಅವರು ನಾರ್ತ್ ಇಂದ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಾಗವೇಣಿ, ಲಕ್ಷ್ಮೀ ಹಾಲಪ್ಪ ಬನ್ನಿ ಬನ್ನಿ. ಸುಗುಣ ಎಲ್ಲಿದ್ದಾಳೆ? ಅಣ್ಣ ಕನೆಕ್ಟ್ ಮಾಡಿದ್ರ? ಕಾರ್ಯಕ್ರಮದ ಕೊನೆಯ ಹಂತವನ್ನ ತಲುಪಿದ್ದೇವೆ. ಈಗ ವಂದನಾರ್ಪಣೆಯನ್ನ ಸುಮತಿ ಅವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲಿಗೂ ನಮಸ್ಕಾರ. ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲರೂ ಊಟ ಮಾಡಬೇಕು. ಆಮೇಲೆ ಬರೀ ಪ್ರತಿಭಟನೆ ಮತ್ತೆ ಮೀಟಿಂಗ್ಗೆ ಕರಿತೀರಾ ಅಂತ ಬಹಳ ಜನ ಲೇಡೀಸು ಬೇರೆ ಯಾವ್ದಾದ್ರು ಒಂದು ಫನ್ ಪ್ರೋಗ್ರಾಮ್ ಏನಾದ್ರೂ ಒಂದು ಆರ್ಗನೈಸ್ ಮಾಡಿ ಅಂತ ಹೇಳಿದ್ರು. ನಾಳೆ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಹೋಲಿ ಕಾರ್ಯಕ್ರಮ ವಿತ್ ದ ಥೀಮ್ ಮಹಿಳಾ ದಿನಾಚರಣೆ, ಬರೀ ಮಹಿಳೆಯರಿಗೋಸ್ಕರ. ಎಲ್ರು ಬರ್ಬೋದು. ಯಾರ್ಯಾರು ಉಪವಾಸ ಇದ್ದೀರೋ ಅವ್ರಿಗೂ ಸಹ ಸಂಜೆ ಇಫ್ತಾರ್ ಟೈಮಲ್ಲಿ ಫ್ರೂಟ್ಸು ಎಲ್ಲ ಇರುತ್ತೆ, ತಾವು ಸಹ ಎಲ್ರು ಬರ್ಬೋದು. ಮತ್ತೊಮ್ಮೆ ಎಲ್ಲ ನಮ್ಮ ಅಕ್ಕ ತಾಯಂದ್ರಿಗೆ ಧನ್ಯವಾದಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ದಯವಿಟ್ಟು ಯಾರ್ಯಾರು ಇನ್ನೂ ಮೆಂಬರ್ಶಿಪ್ ಮಾಡಿಲ್ವೋ ಮಾಡಿ, ಯಾಕಂದ್ರೆ ಈಗ ನಾವು ಆದಷ್ಟು ಬೇಗ ನಾವು ಮಹಿಳಾ ಕಾಂಗ್ರೆಸ್ನ ಕಮಿಟಿನ ನಾವು ಘೋಷಣೆ ಮಾಡ್ತೀವಿ. ಮತ್ತೊಮ್ಮೆ ಎಲ್ಲ ನಮ್ಮ ಬಹಳ ಶ್ರಮ ಪಟ್ಟಿದ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಅಧ್ಯಕ್ಷರಿರ್ಬೋದು, ಮತ್ತೆ ರೋಹಿಣಿ, ಶಿಲ್ಪಾ, ಜಯಶ್ರೀ, ತ್ರಿವೇಣಿ, ಮತ್ತೆ ಎಲ್ಲ ನಮ್ಮ ಮಹಿಳೆಯರಿಗೂ ಧನ್ಯವಾದಗಳು. ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಮಾಡಿ. ನಾಳೆ ಕಾರ್ಯಕ್ರಮ ಇದೆ, ಅದಕ್ಕೂ ಬರ್ಬೋದು. ಮತ್ತೊಮ್ಮೆ ಥ್ಯಾಂಕ್ ಯು. ನಾನು ಎಲ್ಲೂ ಹೋಗಲ್ಲ. ಫೋಟೋಗಳು, ಸೆಲ್ಫಿಗಳು ಈಗ ಬೇಕಾದ್ರೆ ತಗೋಬಹುದು. ದಯಮಾಡಿ